ಸೊ ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು, ಯಾಕಂದ್ರೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಟ್ಕೊಂಡು ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡಿಕೊಂಡು, ಜೊತೆಗೆ 400ಕ್ಕೂ ಹೆಚ್ಚು ವೈಜ್ಞಾನಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು, ಹಾಗೆಯೇ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು, ಆಸ್ಟ್ರೇಲಿಯಾದಲ್ಲಿ ಕಿರಣ್ ಸರ್ ಅಂತ ಆದ್ರೆ ಒಂದು ನೇಮ್ ಅಂಡ್ ಫೇಮ್ ಇದೆ, ಅದನ್ನ ಉಳಿಸ್ಕೊಂಡು ಜೊತೆಗೆ ನಮ್ಮ ಕನ್ನಡವನ್ನ ಅಲ್ಲಿ ಬೆಳೆಸೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಹೇಳ್ತಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ, ಹಾಗೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ, ಕಿರಣ್ ಸರ್ ಪ್ಲೀಸ್ ವೇದಿಕೆ ಮೇಲೆ ಬೇರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬಹುಶಃ ಬರ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಪಟಾಟೆ ಸರ್, ಆಸ್ಟ್ರೇಲಿಯಾದಿಂದ ಇಲ್ಲಿ ಬಂದಿದ್ದೀರಾ, ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದು ಸ್ಯಾಂಡಲ್ವುಡ್ ಒಂದು ಒಳ್ಳೆ ಫಿಲ್ಮ್ ಕೊಡ್ತಿದ್ದೀರಾ, ಒಳ್ಳೆ ಪ್ರೊಡಕ್ಷನ್ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ Sorry about that. Sorry guys. Hello. Can you hear me? Yes. Yes. ಎಲ್ಲರೂ ಮೈಕ್ ತಗೊಳ್ಳಿ, ಮೈಕ್ ತಗೊಳ್ಳಿ. ಚಿಕ್ಕ ಓಕೆ ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರ, ಪ್ರೀತಿ ನಮಸ್ಕಾರ. ಈಗ ನಮ್ಮ ಕುಟುಂಬದವರ ಮಧ್ಯೆ, ನಮ್ಮ ಸ್ನೇಹಿತರ ಮಧ್ಯೆ, ನಮ್ಮ ತಂಡದವರ ಮಧ್ಯೆ ಈ ಒಂದು ವಿರಾನ ಪ್ರೊಡಕ್ಷನ್ ಕಂಪನಿನ ಅಫಿಷಿಯಲ್ ಆಗಿ ಲಾಂಚ್ ಮಾಡೋ ಒಂದು ಈ ಕ್ಷಣ ಏನಿದೆ, ಇದು ತುಂಬ ಒಂದು ಇಮೋಷನಲ್ ಕ್ಷಣ ನಮಗೆಲ್ಲ. ನಾನು ಎಲ್ಲರೂ ಸುಂದರಾಗಿದ್ದೀನಿ. ನೀವು ಮಾಧ್ಯಮದವರೆಲ್ಲ ಬಂದಿದ್ದೀರಾ. ಜಾವದ್ ಸರು ಎಲ್ಲರೂ ಯಾರಿಗೂ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ, ಅವರು ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕಂಪನಿ ಬಗ್ಗೆ ಒಂದು ಎರಡು ಮಾತು ಹೇಳಿ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ ನನ್ನ ಆಸೆ. ಈ ಮಿರಾನ ಯಾಕೆ, ನಮ್ಮದು ಒಂದು ಇಷ್ಟೆಲ್ಲ ಪ್ರೊಡಕ್ಷನ್ ಕಂಪ್ನಿ ಮಧ್ಯ ನಮ್ದೊಂದು ಪ್ರೊಡಕ್ಷನ್ ಕಂಪ್ನಿ ಯಾಕೆ ಅಂತೆಲ್ಲ ನಾನು ಯೋಚನೆ ಮಾಡಿದಾಗ, ರಂಜಿತ್ ಅವ್ರ ಬಗ್ಗೆ ಇಷ್ಟೆಲ್ಲ ಹೇಳಿದಾಗ ನಾನು ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ನೆನಪು ಬಂತು. ಅಣ್ಣವ್ರು ಹೇಳಿದರು, ಈ ಕಲೆ ಸಿನಿಮಾ ಅನ್ನೋ ಸಾಗರದಲ್ಲಿ ನಾವೆಲ್ಲ ಚಿಕ್ಕ ಮೀನುಗಳು, ನಾನು ಒಂದು ಪ್ರಾಣಿ ಮೀನು, ನಮ್ಮ ಕಂಪನಿನೂ ಒಂದು ಪ್ರಾಣಿ ಮೀನು, ಏನೋ ಒಂದು ಪ್ರಾಮಾಣಿಕವಾಗಿ ಕನ್ನಡದಲ್ಲಿ ಉತ್ತಮವಾದ ಸಿನಿಮಾ ಮಾಡೋಣ ಅಂತ ನಾವು ಬಂದಿದ್ದೀವಿ. ಯಾಕೆ ಕಂಪನಿ ಅಂದರೆ ಕಥೆಗಳು. ನಮ್ಮೆಲ್ಲರೊಳಗೂ ಕತೆ ಇದೆ, ಎಲ್ಲಿ ಸುತ್ತಮುತ್ತ ನೋಡಿದ್ರು ಕಥೆಗಳೇ ಇದೆ. ಮನುಷ್ಯನಿಗೆ ಕತೆ ಹೇಳೋದು ಏನಿದೆ, ಅದು ಅನಾದಿ ಕಾಲದಿಂದನೂ ಒಂದು ಮೂಲ ಭಾವ ಮನುಷ್ಯನಿಗೆ. ಕತೆ ಹೇಳದೇ ಇದ್ರೆ ನಮ್ಮ ಲೈಫು ಇನ್ಕಂಪ್ಲೀಟ್ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ನಾವು ಕತೆನೇ ಹೇಳೋದು ಒಬ್ರಿಗೊಬ್ರು. ಹಿಂಗೆ ಕತೆ ಹೇಳ್ತಾ ನಮ್ಮ ಜೀವನದ ಕತೆ ಕಳೆಯುತ್ತೆ. ಮೇಲೆ ಹೊಡೆಯೋದು ಕತೆನೇ. ಕತೆಗಳು ಯಾವತ್ತೂ ಸಮಾಜನ ಪ್ರತಿಬಿಂಬಿಸ್ತವೆ. ಯಾವುದೇ ಚಲನಚಿತ್ರ ನೋಡಿ, ಹಿಸ್ಟ್ರಿ ನೋಡಿ, ನಮ್ಮ ಸಿನಿಮಾ ಯಾವತ್ತೂ ಆ ಟೈಮಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜದ ಒಂದು ಕಲ್ಪನೆ ಏನಿದೆ ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ, ಅದನ್ನು ಸಾಮಾನ್ಯವಾಗಿ ತೋರಿಸ್ಕೊಡುತ್ತೆ. ಮುಂಚಿನ ಕಾಲದಲ್ಲಿ ಏನು ಹೇಳಿ, ಒಂದು ಕೇವ್ ಮ್ಯಾನ್ ಎಲ್ಲ ಏನು ಮಾಡ್ತಾ ಇದ್ರು, ಕೇವಲ್ಲಿ ಚಿತ್ರ ಬರೀತಾ ಇದ್ರು, ಆಮೇಲೆ ಪೇಂಟಿಂಗು, ಗ್ರಂಥಗಳು ಬರೆದ್ರು, ಕಾವ್ಯಗಳು ಬರೆದ್ರು, ನಂತರ ಸಿನಿಮಾ ಬಂತು. ಇವಾಗೆಲ್ಲ ಪಾಡ್ಕಾಸ್ಟು, ರೀಲ್ಸ್ ಎಲ್ಲ ಬಂದಿದೆ. ಮಾಧ್ಯಮಗಳು ಬೇರೆ ಆಗಿದೆ, ಕತೆ ಆವಾಗ 3000 ಪೇಜಲ್ಲಿ ಬರೆದಿದ್ದ ಇವಾಗ 30 ಸೆಕೆಂಡ್ ರೀಲ್ ಮಾಡಾಕ್ತಾರೆ ಜನಗಳು. ಅಷ್ಟು ಟ್ಯಾಲೆಂಟ್ ಇದೆ ಜನಗಳಿಗೆ. ಸೊ ಈ ಥರ ಕತೆಗಳು ನಮ್ಮಲ್ಲಿ ಇಷ್ಟೊಂದಿದ್ದಾಗ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಮ್ಮ ಭಾರತ ಒಂದು ಯುವ ದೇಶ, ಒಂದು 65% ಜನಗಳು ಯುವ ಜನಾಂಗ ನಮ್ಮದು, 35 ವರ್ಷದಿಂದ ಕಡಿಮೆ ಇರುವಂಥ ಜನಾಂಗ. ಹಂಗಾಗಿ ನಮ್ಮ ಚಲನಚಿತ್ರಗಳು, ನಮ್ಮ ಕತೆ ಹೇಳುವ ರೀತಿ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ನಾವು ಈ ಯುವ ಜನಾಂಗಕ್ಕೆ ಪೂರಕವಾಗಿರುವ ಕತೆಗಳನ್ನು ಹೇಳೋಣ. ಆ ಕತೆ ಹೇಳುವ ಮುಖಾಂತರ ಆ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನ್ಸಿ ಬಗ್ಗೆ. ಅವರೇನೋ ಬೇರೆ ಪ್ರಜಾತಿಯನ್ನ ಥರ ನಾವು ನೋಡ್ತೀವಿ, ಬಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಕತೆಗಳು, ಅವರಿಗೆ ಅವರ ಸಮಸ್ಯೆಗಳೇನು, ಅವರು ಲೈಫನ್ನು ನೋಡೋ ರೀತಿ ಏನು, ಅವ್ರ ಪ್ರೀತಿ ಪ್ರೇಮ ಸಂಬಂಧಗಳನ್ನ ನೋಡೋ ರೀತಿ ಏನು, ಇದನ್ನೆಲ್ಲ ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ವಲ್ಪ ಎಂಪತಿ ಡೆವಲಪ್ ಆಗುತ್ತೆ. ಒಬ್ಬ ಜಡ್ಜ್ ಮಾಡದೆ ಪ್ರತಿ ಜನಾಂಗದಲ್ಲೂ ತಪ್ಪು ಸರಿ ಇದ್ದೇ ಇರುತ್ತೆ. ನಾವುಗಳು ಸಾಕಷ್ಟು ತಪ್ಪು ಮಾಡಿದ್ದೀವಿ. ಈ ಜನಾಂಗವನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಬೇಕು. ಡೀಟೇಲ್ ಆಗಿ ಅಂದರೆ ಕತೆ ಹೇಳಲೇಬೇಕು. ಹಂಗಾಗಿ ನಾವು ಈ ಕಂಪನಿಯ ಮುಖಾಂತರ, ಈ ಪ್ರೊಡಕ್ಷನ್ ಹೌಸ್ ಮುಖಾಂತರ ಸಾಕಷ್ಟು ಕತೆಗಳನ್ನು ಹೇಳ್ಕೊಂಡು ಹೋಗೋಣ. ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್, ನಮ್ಮ ಮೊದಲನೇ ಒಂದು ಪ್ರಯತ್ನ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಮುಂದೆ ತಗೊಂಡ್ಬರ್ತೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಹಿಂಗೆ ಇರಲಿ. ನಮ್ಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಏನೇನು ಪ್ರಯತ್ನ ಪಡ್ತಾರೋ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡೋಣ.
ಇದು ನಮ್ಮ ಇಂಡಸ್ಟ್ರಿ, ಇದು ಇನ್ ದ ಎಂಡ್ ಇಸ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ನಾನು ಆಸ್ಟ್ರೇಲಿಯಾದಿಂದ ನಿಂತು ನೋಡಿದಾಗ ನಾವು ಕನ್ನಡ, ತಮಿಳು, ಹಿಂದಿ ಅಂತ ನೋಡಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ನೋಡ್ತೀವಿ. ಹಂಗಾಗಿ ನಮ್ಮ ಕನ್ನಡನೂ ಚೆನ್ನಾಗಿರಲಿ. ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಕನ್ನಡದವರಿದ್ದಾರೆ. ನಾವು ಹೆಮ್ಮೆಯಿಂದ ನಮ್ಮ ಕಥೆಗಳನ್ನು ನಾವು ತೋರಿಸ್ತೀವಿ, ನಮ್ಮ ಪಿಕ್ಚರ್ಗಳನ್ನು ತೋರಿಸ್ತೀವಿ. ನಮಗೂ ಆ ಥರ ಒಂದು ಚಿತ್ರ ಆಗಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ. ಸಿನಿಮಾ ಅನ್ನೋದು ಟೀಮ್ ವರ್ಕು. ನಾನಿಲ್ಲಿ ನಿಂತಿದ್ದೀನಿ ನಮ್ಮ ತಂಡದವರ ಪರವಾಗಿ. ಅವರಿಂದ ನಾನು ಹೇಳಿಲ್ಲ, ಎಲ್ಲ ಸೇರಿ ನಮ್ಮ ಮುಂದೆ ನಾವು ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ. ನನಗೆ ಹೇಳಲೇಬೇಕು, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ನಮ್ಮ ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೆ ನಮ್ಮ ಜಾವಗಲ್ ಶ್ರೀರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಅದೆಂತ ಬೋಲಿಂಗ್ ಸರ್. ಮೈಸೂರು ಎಕ್ಸ್ಪ್ರೆಸ್ ಅನ್ನುವಂತಹ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವಂತಹ ಅದ್ಭುತ ವ್ಯಕ್ತಿ ನಮ್ಮ ಜೊತೆಗಿರೋದು. ಸೊ ಅವರ ಮುಖೇನ ಈಗ ನಮ್ಮ ಟೈಟಲ್ ಮತ್ತೆ ಪೋಸ್ಟರ್ ಲಾಂಚ್ ಮಾಡಬಹುದಾದ್ರೆ ನಾವು ಶುರು ಮಾಡೋಣ. ಎಸ್ ಸರ್. ಸರ್ ಪ್ಲೀಸ್. ಜೊತೆಗೆ ನಮ್ಮ ಪ್ರೊಡ್ಯೂಸರ್, ನಮ್ಮ ಡೈರೆಕ್ಟರ್, ನಮ್ಮ ರೈಟರ್ ಎಲ್ಲರೂ ಒಂದೇ ಕಡೆ ಅಡಕಾಗಿದೆ ಇವಾಗ. ಚಿನ್ನ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬನ್ನಿ, ನೀವು ಬನ್ನಿ ಸರ್, ಮುಂದೆ ಬನ್ನಿ ಸರ್. ಸರ್ ಪ್ಲೀಸ್ ನೀವು ಬನ್ನಿ. ನಿಮ್ಮ ಮುಖೇನ ಇವಾಗ ಪೋಸ್ಟರ್ ಮತ್ತೆ ಟೈಟಲ್ ಲಾಂಚ್ ಮಾಡ್ಕೊಡ್ಬೇಕು ನೀವು ಇಬ್ಬರು ಸೇರಿ. ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ಶೇಖರ್, ಒಳ್ಳೆ ಫ್ರೆಂಡು. ಸುಮಾರು ವರ್ಷದಿಂದ ಕಿರಣ್ ಚೆನ್ನಾಗಿ ಗೊತ್ತು. ಅವ್ರನ್ನ ಇಂಡಿಯನ್ ಕಮ್ಮಿ ನೋಡಿದ್ದೀನಿ, ಆಸ್ಟ್ರೇಲಿಯಾ ಜಾಸ್ತಿ ನೋಡಿದ್ದೀನಿ. ಆಸ್ಟ್ರೇಲಿಯಾಗೆ ಹೋದಾಗ ಎಲ್ಲರೂ ಸಿಗ್ತಿರ್ತಾರೆ. ಈಗ ಮತ್ತೆ ನವಂಬರ್ ಹೋಗ್ತಾ ಇದ್ದೀನಿ, ಅವಾಗಲೂ ಸಿಗ್ತಾರೆ ಇವರು. ಫಿಟ್ನೆಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ, ಫಿಟ್ನೆಸ್ ಅಂತ. ಆ ಗ್ರೂಪಲ್ಲಿ ಈ ಪ್ಲೇಡ್ ವೆರಿ ಆ್ಯಕ್ಟಿವ್. ಭಾಳ ಚೆನ್ನಾಗಿ ಗೈಡೆನ್ಸ್ ಕೊಟ್ಟು, ಈಗೆಲ್ಲ ಹೆಲ್ತು ಅದ್ರ ವಿಷಯ ತುಂಬ ಮಾತಾಡ್ತೀವಲ್ವ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮೋರ್ ಎನಿಥಿಂಗ್ ಎಲ್ಸ್ ನನಗೆ ಅವರ ನಾಲೆಡ್ಜ್, ಅವ್ರ ನಾಲೆಡ್ಜ್ ಇದೆಯಲ್ಲ ಅಬೌಟ್ ಫಿಟ್ನೆಸ್ ಆಗಲಿ, ಹೆಲ್ತ್ ಆಗಲಿ, ಮೆಡಿಸಿನ್ ಬಗ್ಗೆ ಆಗಲಿ, ನಾನು ಭಾಳ ಇಂಪ್ರೆಸ್ ಆಗಿದ್ದೀನಿ. ಹಾರ್ಟ್ ಆ್ಯಂಡ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಇಂಟೆನ್ಸಿವಿಸ್ಟ್ ಆಗಿದ್ದಾರೆ. ಭಾಳ ಒಳ್ಳೆ ಹೆಸರು ಪಡೆದಿದ್ದಾರೆ ಆಸ್ಟ್ರೇಲಿಯಾನಲ್ಲಿ. ಅದೊಂದು ನಮಗೆಲ್ಲ ಹೆಮ್ಮೆ. ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್. ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್ ಟು ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಆ್ಯಂಡ್ ಲಂಗ್ಸ್. ಭಾಳ ಕಷ್ಟದ ಆಪರೇಷನ್ ಅದು. ಸೊ ಹಿ ಹ್ಯಾಸ್ ಮಾಸ್ಟರ್ಡ್ ಇಟ್. ಸೊ ಅದರಿಂದ ಅದು ಅವ್ರ ಪರ್ಸ್ನಲ್ ಅಚೀವ್ಮೆಂಟು. ಇವರು ನಮ್ಮ ಇಲ್ಲಿ ಕಾರ್ತಿಕ್ ಅಂತ, ಡಾಕ್ಟರ್ ಕಾರ್ತಿಕ್ ಅಂತ ಇದ್ದಾರೆ, ಅವರ ಕ್ಲೋಸ್ ಫ್ರೆಂಡ್. ಸೊ ಥ್ರೂ ಹಿಮ್ ನನಗೆ ಅವ್ರು ಗೊತ್ತಾಯಿತು. ಸುಮಾರು ಹಿಂದೆನೇ ಹೇಳಿದರು ಕಾರ್ತಿಕ್. ಇವರು 3rd ರ್ಯಾಂಕ್ ಬಂದು 2nd PUC. ಭಾಳ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮೆಡಿಸಿನ್ ಮಾಡಿ ಆಸ್ಟ್ರೇಲಿಯಾಗೆ ಸೆಟ್ಲ್ ಆಗಿ ಈಗ ಅಲ್ಲಿ ಅವ್ರ ದೇವರಿದೆಯೋ ಅದರಲ್ಲಿ ಆ ಫೀಲ್ಡಲ್ಲಿ ಮುಂದೆ ಬಂದು ಈಗ ಸಿನಿಮಾಗೆ ಬಂದಿದ್ದಾರೆ. ಸೊ ಮುಂದೆ ಸಿನಿಮಾ ಮಾಡ್ತಾರೋ ಇಲ್ಲ ನಿಜವಾಗ್ಲೂ ಮೆಡಿಸಿನ್ ಮುಂದೆ ತೊಗೊಂಡು ಹೋಗ್ತಾರೋ ಅದು ನೋಡ್ಬೇಕು ಏನು ಮಾಡ್ತಾರೆ. ಈಸ್ ಕೇಪಬಲ್ ಆಫ್ ಎರಡೂ ಮಾಡೋ ಶಕ್ತಿ ಅವ್ರಿಗಿದೆ. ದೇವರ ಶಕ್ತಿ ಕೊಡಲಿ ಅವ್ರಿಗೆ. ಸಿನಿಮಾ ನೀವು ಸಕ್ಸಸ್ ಆಗಲಿ ಆ್ಯಂಡ್ ಇದೇ ಥರ ಪ್ರೊಡ್ಯೂಸ್ ಮಾಡ್ತಾ ಇರಿ. ನಮಗೂ ಮುಂದೆ ಒಂದು ಚಾನ್ಸ್ ಕೊಡಿ. ಪ್ರಾಮಿಸ್. ಸೂಪರ್. ಈ ಮಾತು ಹೇಳ್ತಾ ಐ ವುಡ್ ಲೈಕ್ ಟು ಲಾಂಚ್ ದ ಟೀಸರ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. ಸೆಂಟ್ರ್ ಬನ್ನಿ ಸರ್. ಎಸ್, ಇಂಥ ಅದ್ಭುತ ಪ್ರತಿಭೆಯನ್ನ ನಮ್ಗೆ ಕೊಟ್ಟಂತಹ ಇಬ್ಬರು ಅದ್ಭುತ ಪ್ರತಿಭೆಗಳು. ಸೊ ನೀವು ಮಾತಾಡ್ಬೇಕು ಇವಾಗ. ಎಲ್ಲ ಆದ್ಮೇಲೆ ನಮ್ಮ ಡಾಕ್ಟರ್ ಇನ್ನೂ ಆದ್ಮೇಲಂತಹ ವಿಶ್ವವಿಖ್ಯಾತ ಮತ್ತು ಯಾವ ಶ್ರೀನಾಥ್ ಅವರು ಎಲ್ಲ ಇಲ್ಲಿ ಉಪಸ್ಥಿತಿರುವ ಎಲ್ಲ ಫಿಲಮ್ ಹೀರೋಯಿನ್. ಅದೇ ಈಗ ಲಾಂಚ್ ಆಗಿ ಒಂದು ಸಿನಿಮಾ ಯಶಸ್ವಿ ಆಗಲಿ. ಇನ್ನು ನನ್ನ ಡಾಕ್ಟರ್ ಕಿರಣ್ ಶೇಖರ್ ಅವರು ಹೆಚ್ಚು ಚಿತ್ರರಂಗದಲ್ಲಿ ಹೆಸರು ಮಾಡಲಿ ಅಂತೇಳಿ ಶುಭವನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ.
ಒಂದು ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಫೇವರೆಟ್ ಪ್ಲೇಯರ್ ಆಗಿರ್ತಕ್ಕಂಥ ಜೋಗ ಶ್ರೀನಾಥ್ ರವರೇ ಹಾಗೂ ನನ್ನ ಹೆಮ್ಮೆಯ ಪುತ್ರ ಹಾರ್ಟ್ ಟು ಹಾರ್ಟ್ ನನ್ನ ಕಿರಣನೇ, ನಮಗೆ ಕಿರಣ ಅಂತಲೇ ಕರೆಯೋದು ನನ್ನ ಕಿರಣ, ಹಾಗೂ ನನ್ನ ಮೈ ಹಸ್ಬೆಂಡ್ ಶೇಖರ್, ಇಲ್ಲಿ ಇರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ, ಸಮೂಹ ಮಾಧ್ಯಮದವರೇ, ಇವತ್ತು ನಮ್ಮ ಮಿರಾನಾ ಪ್ರೊಡಕ್ಷನ್ನಿಂದ ಒಂದು ಹೊಸ ಸಿನಿಮಾವನ್ನು ಇವತ್ತು ಲಾಂಚ್ ಮಾಡಿದ್ದೀವಿ. ಇದರ ಹಿಂದೆ, ಕಿರುತೆರೆಯ ಹಿಂದೆ ಏನಿದೆ ಎಲ್ಲ ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ. ನಮ್ಮ ಮಿರಾನಾ ಪ್ರೊಡಕ್ಷನ್ ಟೀಮಿಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಎಲ್ಲ ಇದು ಇಡೀ ನಮ್ಮ ತಂಡಕ್ಕೆ ಒಂದು ಒಳ್ಳೆಯದನ್ನು ಮಾಡಲಿ. ಏಕೆ ಅಂತ ಹೇಳಿದ್ರೆ ಸಿನಿಮಾ ಅಂತಕ್ಕಂಥದ್ದು ಕೇವಲ ಮನರಂಜನೆ ಅಂತ ಮಾತ್ರ ಅನ್ಕೋಬಾರ್ದು. ಆ ಮನರಂಜನೆಯ ಹಿಂದೆ ಒಂದು ಕತೆ, ಉತ್ತಮವಾದಂತಹ ಕಥೆಯನ್ನು ಕೊಡ್ತಕ್ಕಂಥದ್ದು. ಏಕೆಂದರೆ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಒಂದೊಂದು ಕಥೆಯನ್ನು ಹೇಳ್ತಾ ಇರುತ್ತೆ ಯಾವಾಗಲೂ. ಹಾಗೆ ಕಥೆಗಳು ಹೇಗೆ ಹುಟ್ಟಿದೆ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ, ಶುಭ ಹಾರೈಕೆ ಈ ಒಂದು ತಂಡದ ಮೇಲಿರಲಿ. ಈ ಒಂದು ಸಿನಿಮಾ ಉತ್ತಮ ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು. ಹಾಗೆ ಈ ಪೋಸ್ಟರ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ತುಂಬ ಹೃದಯದಿಂದ. ಪೋಸ್ಟ್ ಲಾಂಚ್ ಆಗುತ್ತೆ, ಮಾಧ್ಯಮ ಮಿತ್ರರ ಗಮನಕ್ಕೆ ಕೂಡ. ಎಸ್, ಅದಕ್ಕೂ ಮುಂಚೆ ಮೂವಿ ಒಂದು ಒಳ್ಳೆ ಅದ್ಭುತವಾಗಿ ಸೈಕಾಲಜಿಕಲ್ ಜಾನರ್ ಅಲ್ಲಿ ಮೂಡಿ ಬಂದಿರುವಂತಹ ಅದ್ಭುತ ಚಿತ್ರ. ಈಗಿನ ನಮ್ಮ ಜೆನ್ಸಿ ಕಿಡ್ಸ್ ಅಂತ ನಾವೇನಿದ್ದೀವಿ, ನಮ್ಗೆ ಏನ್ ಬೇಕು, ನಮ್ಮ ಪ್ರೀತಿ, ಇವಾಗಿನ ಪ್ರೀತಿ ಹೇಗಿರುತ್ತೆ, ಸೆಕೆಂಡ್ಸ್ ಅಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಈ ವರ್ಡ್ ಇಂದ ಆ ವರ್ಡ್ಗೆ ಟ್ರಾನ್ಸ್ಲೇಟ್ ಆಗ್ಬಿಡ್ತೀವಿ ನಾವು. ಸೊ ಅಂತಹ ಜೆನ್ಸಿ ಕಿಡ್ಸ್ ಅನ್ನ, ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಂತಹ ಕೆಲವೊಂದು ವಿಚಾರಗಳು ಕೂಡ ಈ ಮೂವಿಯಲ್ಲಿ ಅಡಕ ಆಗಿದೆ. ಜೊತೆಗೆ ನಾವ್ ಹೇಗೆ ಲವ್ ಮಾಡ್ತೀವಿ, ನಮ್ಮ ಈಗಿನ ಲವ್ ಟ್ರೆಡಿಷನಲ್ ಹೇಗಿದೆ, ಆ ಟ್ರೆಡಿಷನಲ್ ಅರ್ಥ ಮಾಡಿಕೊಂಡು ಬೇರೆಯವರು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ. ನಮ್ಮ ಈಗಿನ ಕಾಲಮಾನದ ಜಾಯಮಾನದ ಲವ್ ಹೇಗಿದೆ, ಅದನ್ನ ಸೆಕೆಂಡ್ ಮತ್ತೆ ಪಾರ್ಟ್ 2 ನಾವು ತೆಗೆದುಕೊಂಡು ಹೋಗ್ಬೋದಾ? ಲವ್ ಮಾಡಿದ್ರು ಕೂಡ ಮನಸ್ಸೆಲ್ಲದು ಒಂದೇ ಅಲ್ವಾ? ಸೊ ಅದನ್ನ ಹೇಗೆ ನಮ್ಮ ಫಿಲ್ಮ್ ತೆಗೆದುಕೊಂಡು ಹೋಗಿದೆ, ಕ್ಯಾರಿ ಮಾಡ್ಕೊಂಡು ಹೋಗಿದೆ ಅಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಅದ್ಭುತ ಚಿತ್ರದ ನಾಯಕ ನಾಯಕಿಯರ ಜೊತೆಗೆ ಆ ಪ್ರೊಡಕ್ಷನ್ ಹೌಸ್ ನ ಅಲ್ಲಿ ಪಾತ್ರ ಮಾಡುವಂತಹ ಅದ್ಭುತ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡುವಂತಹ ಸಂದರ್ಭ. ಎಸ್, ಇಷ್ಟು ಹೊತ್ತು ನಾವು ಮಾತಾಡಿದ ಬಹುಶಃ ಜಾಸ್ತಿ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ. ಎಸ್, ಕಿರಣ್ ಸರ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ನಿಮ್ಮ ಚಿತ್ರ ಚೊಚ್ಚಲ ಫಿಲ್ಮ್ ಚೊಚ್ಚಲ ಪ್ರೊಡಕ್ಷನ್ ನಲ್ಲಿ ಚೊಚ್ಚಲ ಫಿಲ್ಮ್. ಸೊ ಅದ್ರ ಬಗ್ಗೆ ನೀವು ಮಾತಾಡೋದಾದ್ರೆ. ಸ್ನೇಹಿತರೆ, ನಾನು ಜಾಸ್ತಿ ಟೈಮ್ ತೊಗೊಳಲ್ಲ, ಬಟ್ ಐ ಥಾಟ್ ಇಟ್ಸ್ ಎ ಗುಡ್ ಆಪರ್ಚುನಿಟಿ. ಇದೊಂದು ಸಿನಿಮಾ ಬಗ್ಗೆ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ನಾವೇನು ಮಾಡ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ಇದುವರೆಗೂ ನೀವೇನು ನೋಡಿದ್ದೀರಾ ಅದಕ್ಕೊಂದು ಕಾಂಟೆಕ್ಸ್ಟ್ ಸಿಗ್ಬೋದು ಅಂತ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಟೀಸರಲ್ಲಿ, ಪೋಸ್ಟಲ್ಲಿ ನೋಡ್ತಾ ಇರೋ ಹಂಗೆ, ನಾವುಗಳು ಸಮಾಜದಲ್ಲಿ ಗಮನಿಸ್ತಿರೋ ಹಂಗೆ, ಈ ಕಾಲದಲ್ಲಿ ನಾವು ಟೆಕ್ನಾಲಜಿಯಲ್ಲಿ ಹೋಗಿರುವ ಒಂದು ತಾಂತ್ರಿಕ ಸರೋವರದಲ್ಲಿ ನಾವೆಲ್ಲ ಈಜು ಹೊಡೆದು ತೇಲ್ತಾ ಇದ್ದೀವಿ. ಆ ಒಂದು ಪರಿಸ್ಥಿತಿಯಲ್ಲಿ ಪ್ರೀತಿ, ಪ್ರೇಮ ಪರಿಭಾಷೆ ಬದಲಾಗಿದೆ. ಹಂಗಿದ್ದಾಗ ನಾವು ಒಂದು ಕ್ವಶನ್ ನನಗೆ ಮತ್ತೆ ಮತ್ತೆ ಕಾಡ್ತಾ ಇತ್ತು. ಇದೊಂದು ಪಿಕ್ಚರ್ಗೆ ಅಂತ ಬಂದಿದ್ದ ಪ್ರಶ್ನೆ ಅಲ್ಲ, ಸುಮಾರು ವರ್ಷಗಳಿಂದ ಇದು ನನ್ನ ತಲೆಯಲ್ಲಿ ಮೂಡ್ತಿದ್ದ ಪ್ರಶ್ನೆ. ಈ ತಂತ್ರಜ್ಞಾನ ಯುಗದಲ್ಲಿ ಸುತ್ತಮುತ್ತ ಇಷ್ಟು ಡಿಸ್ಟ್ರಾಕ್ಷನ್ಸು, ಇಷ್ಟು ಆಪ್ಷನ್ಸು, ಇಷ್ಟೆಲ್ಲ ನಮ್ಮ ಪೊಲ್ಯೂಷನ್, ಡಿಜಿಟಲ್ ಪೊಲ್ಯೂಷನ್ ಇದ್ದಾಗ ನಾವು ನಮ್ಮ ಮಾನವೀಯತೆಯನ್ನು, ಮಾನವ ಸಂಬಂಧಗಳನ್ನು, ಪ್ರೀತಿಯನ್ನು, ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋದಾದರೂ ಹೇಗೆ? ಈ ಪ್ರಶ್ನೆ ಪದೇ ಪದೇ ಕಾಡ್ತಾ ಇತ್ತು. ಆಮೇಲೆ ಅದನ್ನು ನಾನು ಇನ್ನೂ ಆಳವಾಗಿ ನೋಡಿದಾಗ ನನ್ನ ವೈಯಕ್ತಿಕ ಅನುಭವ, ನನ್ನ ವೃತ್ತಿ ಜೀವನದ ಅನುಭವ ಅದೆರಡೂ ಹೆಲ್ಪ್ ಆಯಿತು. ವೃತ್ತಿ ಜೀವನ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ನಾನು ಡಾಕ್ಟರ್ ಕಾರ್ತಿಕ್ ಇದ್ದಾರೆ, ಅವರು ICU ಡಾಕ್ಟರ್ನೇ. ನಾವುಗಳು ದಿನ ಎಷ್ಟೋ ರೋಗಿಗಳ ಸಹಾಯಂತವನ್ನು ನೋಡ್ತೀವಿ. ಎಷ್ಟೋ ಜನ, ನಾವು 100 ಜನರು ನಿಮ್ಮ ಕಂಡಿದ್ರೆ ಏನು ವಾಸಿ ಆಗದೆ ಬೇರೆ ಆಪ್ಷನ್ಸ್ ಇದೆ ಮುಕ್ತಾಗಿರ್ತಾರೆ.
ಅವ್ರನ್ನೆಲ್ಲ ಅವ್ರ ಫ್ಯಾಮಿಲೀಸ್ನ ಅವ್ರನ್ನ ಕೇಳಿದಾಗ ಅವ್ರು ಯಾರೂ ನಾನು ಜಾಸ್ತಿ ದುಡ್ಡು ಮಾಡಬೇಕಿತ್ತು, ನಂಗೆ ಜಾಸ್ತಿ ಫಾಲೋವರ್ಸ್ ಬೇಕಿತ್ತು, ಅಥವಾ ಇನ್ನೊಂದು ಹತ್ತು ರೀಲ್ ಮಾಡಬೇಕಿತ್ತು ಹೋಗೋಕೆ ಮುಂಚೆ, ಆ ಥರ ಯಾರೂ ಮಾತಾಡೋಲ್ಲ. ಎಲ್ಲರೂ ಮಾತಾಡೋದು, ಅಯ್ಯೋ ನಾನು ಆರೋಗ್ಯ ನೋಡ್ಕೊಂಡಿದ್ರೆ ಇನ್ನೊಂದಿಷ್ಟು ವರ್ಷ ಬದುಕೋದಿತ್ತಲ್ಲ ಸರ್ ಅಂತಾರೆ. ಇಲ್ಲ, ಅಯ್ಯೋ ನಮಗೆ ನೋಡಿ ಒಂಟಿಯಾಗಿ ಸಾಯ್ತಾ ಇದ್ದೀನಿ, ಯಾರೂ ಇಲ್ಲ, ಏನೋ ನನ್ನ ಸಂಬಂಧಗಳಿಗೆ ಒಂದು ಇನ್ವೆಸ್ಟ್ ಮಾಡಿದ್ದಿದ್ರೆ, ಜೆನ್ವಿನ್ ಕನೆಕ್ಷನ್ಸ್ನ ನಾನು ಡೆವಲಪ್ ಮಾಡಿದ್ದಿದ್ರೆ ನಾನು ಸಾಯೋ ಟೈಮಲ್ಲಿ 4 ಜನ ಇರೋರು ಏನೋ ಅಂತ ಆ ಥರದ್ದು ಇರ್ತಾರೆ. ಇದೆಲ್ಲ ನೋಡಿದಾಗ ನನಗೆ ಒಂದಂತೂ ಅರ್ಥ ಆಯಿತು, ಮನುಷ್ಯನಿಗೆ ತುಂಬ ಮುಖ್ಯವಾಗಿರೋದು ಆರೋಗ್ಯ ಮತ್ತು ಅರ್ಥಗರ್ಭಿತವಾದ ಸಂಬಂಧಗಳು. ಆರೋಗ್ಯ ನಮಗೆ ಆಯಸ್ಸು ಕೊಡುತ್ತೆ, ಆದರೆ ಪ್ರೀತಿ, ಕನೆಕ್ಷನ್ನು, ಒಂದು ಉತ್ತಮ ಸಂಬಂಧಗಳು, ಹೆಲ್ತ್ ರಿಲೇಷನ್ಶಿಪ್ಸ್ ಆ ಸಮಯಕ್ಕೆ ಒಂದು ಅರ್ಥ ಕೊಡುತ್ತೆ. ಬರೀ ಆಯಸ್ಸಿದ್ರೂ ಸಾಲಲ್ಲ, 100 ವರ್ಷ ಬದುಕ್ಬೋದು, ಪ್ರೀತಿ ಪ್ರೇಮ ಸಂಬಂಧಗಳಿಂದ ಬದುಕಿದ್ರೆ ಆಯಸ್ಸಿಗೆ ಬೆಲೆ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂಬಂಧಗಳು ಎಷ್ಟು ಮುಖ್ಯ ಇದ್ರೂ ನಾವು ಯಾಕೆ ಇದನ್ನ ಸುತ್ತಮುತ್ತ ಸಂಬಂಧಗಳು ಬಿದ್ದೋಗೋದನ್ನ ನೋಡ್ತಾ ಇದ್ದೀವಿ. ಬೆಳಗಾದ್ರೆ ನ್ಯೂಸಲ್ಲಿ ಏನೋ ಇರುತ್ತೆ, ಎಲ್ಲ ಕಡೆನೂ ಈ ಜನರು ದೇ ಆರ್ ವೆರಿ ಸಸ್ಪಿಷಿಯಸ್ ಆಫ್ ಕಮಿಟ್ಮೆಂಟ್, ಲವ್. ಇದೇನಕ್ಕೆ ಈ ಫಿಯರ್ ಏನಕ್ಕೆ, ಎಲ್ಲಿ ನಾವು ದಾರಿ ತಪ್ಪದ್ವಿ ಅಂತ ಯೋಚನೆ ಮಾಡ್ತಾ ಹೋದಾಗ ಬಂದಿದ್ದು ನಾನು ಅಂದ್ಕೊಂಡಿದ್ದ ಪ್ರಕಾರ, ನಾನು ನನ್ನ ಬಾಲ್ಯ ನೋಡಿದಾಗ ನಾವು ನಮ್ಮ ಜನಾಂಗದವರು ಜನ್ ಎಕ್ಸ್ ಮಿಲೇನಿಯಲ್ಸ್ ಬರ್ತಾ ನಾವೆಲ್ಲ ತಂತ್ರಜ್ಞಾನದ ಜೊತೆನೇ ಬೆಳೆದ್ವಿ. ನಾನು ಎಲೆಕ್ಟ್ರಿಸಿಟಿ ಫಸ್ಟ್ ಟೈಮ್ ಬಂದಿದ್ದು ನೋಡಿದ್ದೀನಿ, ಲ್ಯಾಂಡ್ಲೈನ್ ಬಂದಿದ್ದು ನೋಡಿದ್ದೀನಿ, ಫಸ್ಟ್ ಫ್ರಿಜ್ಜು, ಫಸ್ಟ್ ಕಾರು, ಫಸ್ಟ್ ಟಿವಿ, ಫಸ್ಟ್ ಹ್ಯಾಂಡ್ ಮೊಬೈಲ್ ಫೋನು, ಸ್ಮಾರ್ಟ್ ಫೋನ್ ಅಲ್ಲ, ಅದನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದ್ವಿ. ಆದರೆ ನಮ್ಮ ಮುಂದಿನ ಜನಾಂಗ ಬಂದಾಗ ಅವರು ಇನ್ಹೆರಿಟ್ ಮಾಡಿದ ಪ್ರಪಂಚನೇ ಬೇರೆ. ಒಂದೇ ಸರಿ ಅವ್ರಿಗೆ ಇಷ್ಟೆಲ್ಲ ಡಿಜಿಟಲ್ ಎಕ್ಸ್ಪ್ಲೋಷನ್ ಆದಾಗ ಈಗ ನೀರಿಗೆ ಇಳಿಸ್ಬಿಟ್ಟು ಈಜಕ್ಕೆ ಬರಲ್ಲ ಅನ್ನೋ ಪರಿಸ್ಥಿತಿ ಆಗಿದ್ರು ಆಗಿರ್ಬೋದು, ನಾವು ಜಡ್ಜ್ ಮಾಡಲ್ಲ, ವಿ ಕಾಂಟ್ ಜಡ್ಜ್. ಹಂಗಾಗಿ ನನಗೇನು ಅನಿಸ್ತು ಅಂದರೆ, ನಮ್ಮ ಈಗಿನ ಪರಿಸ್ಥಿತಿ ಏನಿದೆ, ನಾವು ಯಾಕೆ ಇಷ್ಟೆಲ್ಲ ಲವ್ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಅಂದರೆ, ಮೋಸ್ಟ್ಲಿ ದೇರ್ ಇಸ್ ಎ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ನಾವು ನಿಧಾನವಾಗಿ ಟೆಕ್ನಾಲಜಿಗೆ ಅಡ್ಜಸ್ಟ್ ಆಗಿ ಹೊಸ ಜನಾಂಗ ಏಕದಮ್ ಆಗಿ ರ್ಯಾಪಿಡ್ಲಿ ಚೇಂಜಿಂಗ್ ಟೆಕ್ನಾಲಜಿಗೆ ಅಡಾಪ್ಟ್ ಆಗೋ ಪರಿಸ್ಥಿತಿ ಬಂದಿದೆ. ಹಂಗಿದಾಗ ಅವ್ರ ಸಮಸ್ಯೆಗಳೇ ಬೇರೆ. ಇದು ವೆರಿ ಈಸಿ ಟು ಜಡ್ಜ್ ದ ಯಂಗರ್ ಜನರೇಷನ್. ಆಲ್ ದೇ ನೀಡ್ ಈಸ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರನ್ನ ಜಡ್ಜ್ ಮಾಡೋದು ಬಿಟ್ಟು ಅವ್ರು ಯಾಕೆ ಈ ಥರ ಪ್ರೀತಿ ಹಿಂಗೆಲ್ಲ ಆಡ್ತಾರೆ ಅನ್ನೋದು ಬದಲು ಅವ್ರಿಗೆ ಯಾವ ಥರ ಡಿಫ್ರೆಂಟ್ ಆಗಿ ಪ್ರೀತಿ ಮಾಡ್ತಾರೆ, ಅವ್ರ ಸಮಸ್ಯೆಗಳೇನು ಅದನ್ನ ಅರ್ಥ ಮಾಡ್ಕೊಬೇಕು ಅನ್ನೋದೇ ನಮ್ಮದು ಮೇನ್ ಉದ್ದೇಶ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕ್ವಶನ್ ಆನ್ಸರ್ ಮಾಡೋಣ ಅಂತಲೇ ಒಂದು ಉತ್ತಮ ತಂಡ ಕಟ್ಕೊಂಡು ನಮ್ಮ ಪಾತ್ರಧಾರರ ಮುಖಾರ ನಾವು ಈ ಕಥೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಈ ಥರ ಎಲ್ಲ ನಾನು ಯೋಚನೆ ಇಟ್ಕೊಂಡು ತಲೆಯಲ್ಲಿ ಯಾವ ಥರ ಪ್ರೊಸೀಡ್ ಮಾಡೋದು ಕೂತಾಗ ನಾನು ಒಂದು ಎಕ್ಸಲೆಂಟ್ ಪಾಡ್ಕಾಸ್ಟ್ ನೋಡಿದೆ ಯೂಟ್ಯೂಬಲ್ಲಿ. ಅದೇ ನಮ್ಮ ಆರ್.ಕೆ. ಚಂದನ್ ಅವ್ರದ್ದು. ಇದು ಇಸ್ ಎ ವೆರಿ, ನಾನು ಅವ್ರನ್ನ ಇಂಟೆಲಿಜೆಂಟ್ ಸ್ಟಾರ್ ಅಂತ ಕರಿತೀನಿ. ಇದು ವೆರಿ ಅದು ಗೊತ್ತಿಲ್ಲ ಆ ಟೈಟಲ್ ಯಾರು ತೊಗೊಂಡಿದ್ದೋ ಇಲ್ವೋ ಅಂತ, ಬಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಕ್ಟರ್ಸ್ ಅರೌಂಡ್. ಒಂದು ಅತ್ಯದ್ಭುತವಾದ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ನೋಡಿದೆ, ಅದು ಹೆಸರು ಮರ್ತೋಗಿದೆ, ಸಾರಿ ಹ್ಯಾಂಡಲ್ದು, ಬಟ್ ದಯವಿಟ್ಟು ನೋಡಿ. ಅವರು ನನ್ನ ತಲೆಯಲ್ಲಿ ಏನೇನು ಐಡಿಯಾ ಇದೆ ಅವರು ಅದನ್ನ ಎಷ್ಟು ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಿದ್ರು. ಅವರು ನನಗಿಂತ ಯಂಗ್ಸ್ಟರ್, ಅವರು ಅದನ್ನೇ ಆರ್ಟಿಕ್ಯುಲೇಟ್ ಮಾಡಿದಾಗ ಐ ರಿಯಲಿ ಬಾಂಡೆಡ್ ವಿತ್ ಹಿಮ್ ಆನ್ ದಟ್ ಒನ್ ಪಾಡ್ಕಾಸ್ಟ್. ದೆನ್ ಐ ರೀಚ್ಡ್ ಔಟ್ ಟು ಹಿಮ್, ಒನ್ ಥಿಂಗ್ ಲೆಟ್ ಟು ಅನದರ್, ನಾವು ವಿ ಆರ್ ಹಿಯರ್. ಬರೀ ಅದು ಆಗಿದ್ದೆಲ್ಲ ಅಕ್ಟೋಬರಲ್ಲಿ ಅಷ್ಟೇ. ಆಮೇಲೆ ಬೇರೆಯವರೆಲ್ಲ ನಮ್ಮ ಸ್ನೇಹಿತರು ತಂಡದವರು ಬಂದರು. ಒಬ್ಬೊಬ್ರು ಅವರ ಒಂದು ಚರಿತ್ರೆ ತಗೊಂಡ್ಬಂದು ನನ್ನ ಸ್ಕ್ರಿಪ್ಟ್ ರೈಟಿಂಗ್ ಲೆವೆಲಲ್ಲೇ ಇನ್ಸ್ಪೈರ್ ಮಾಡಿದ್ರು. ಅವರು ದೇ ವರ್ ಪಾರ್ಟ್ ಆಫ್ ದಿಸ್ ಹೋಲ್ ಜರ್ನಿ. ಈ ಕತೆ ನಂದು ಮಾತ್ರ ಅಲ್ಲ, ಇದು ನಮ್ಮ ತಂಡದವ್ರದ್ದು. ಇದೆಲ್ಲ ಒಂದು ಅಂಶಗಳನ್ನ ಅಳವಡಿಸ್ಕೊಂಡು ನಾವೇನು ನೋಡ್ತಾ ಇದ್ದೀವಿ, ಅದು ನಿಮ್ಮನ್ನೇ ಅನಲೈಸ್ ಮಾಡಕ್ಕೆ ಬಿಡ್ತೀನಿ. ನಮ್ಮ ಪೋಸ್ಟರ್ ಅನಲೈಸ್ ಮಾಡಲ್ಲ. ನಮ್ಮ ಮೂವಿ ಬಂದಾಗ ಈ ಪೋಸ್ಟರ್ ಏನು ಹೇಳ್ತಾ ಇದೆ ಅಂತ ಡೀಟೇಲ್ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ನಡುವೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪ್ರೀತಿ ಯೂನಿವರ್ಸು. ಹಂಗಾಗಿ ನಾವು ನಮ್ಮ ಕತೆ ಕರ್ನಾಟಕದಲ್ಲಿ ಮಾತ್ರ ಇರಲ್ಲ, ನಾವು ನಮ್ಮ ಕತೆ ನಮ್ಮನ್ನು ಆಸ್ಟ್ರೇಲಿಯಾಗೂ ಕರ್ಕೊಂಡು ಹೋಗುತ್ತೆ. ಆಸ್ಟ್ರೇಲಿಯಾದಿಂದನೂ ನಾವು ವಿ ಆರ್ ಫಾರ್ಚುನೇಟ್, ಅಲ್ಲಿಂದ ಅವರು ಆ್ಯಕ್ಟ್ರೆಸ್ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಇವತ್ತು. ಸೊ ನಮ್ಮ ಕತೆ ಆಸ್ಟ್ರೇಲಿಯಾಗೂ ಹೋಗುತ್ತೆ. ಅದೊಂದು ಫೋರ್ಸ್ಡ್ ಫಾರಿನ್ ಟ್ರಿಪ್ ಅಲ್ಲ, ಆ ಕತೆ ಅವಶ್ಯಕತೆಯಿಂದ ನಾವು ಅಲ್ಲಿ ಹೋಗ್ತಾ ಇರೋದು. ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿಕೊಂಡು ಉತ್ತಮ ಕಥೆಯನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೀವಿ. ಆದಷ್ಟು ಬೇಗ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನೀವು ಮೋಸ್ಟ್ಲಿ ಹಾರ್ಟ್ ಮತ್ತೆ ಲಂಗ್ ಸ್ಪೆಷಲಿಸ್ಟ್ ಆಗಿರೋದಕ್ಕೆ ಸಬ್ಜೆಕ್ಟ್ ಹುಡ್ಕೊಂಡು See, I'm not an actor, so I'm still learning blocking. Thank you. ಯಾಕಂದ್ರೆ ನೀವು ಹಾರ್ಟ್ ಮತ್ತೆ ಲಂಗ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಈ ರೀತಿ ಸಬ್ಜೆಕ್ಟ್ ಹುಡ್ಕೋದು ನಾನು. ಸರ್ ಒಳ್ಳೆ ಪ್ರಶ್ನೆ. ಹೌದು, ಪ್ರಾಬಬ್ಲಿ ನಾನು ಅದೇ ಸುಮಾರು ಜನ ಕ್ವಶನ್ ಕೇಳ್ತಾರೆ.
ಹೌದು ಸರಿಯಾಗಿ ಗೊತ್ತಾ, ನಾನು ಈಗ ಒಬ್ರು ಹಾರ್ಟ್ ಕಾಯಿಲೆ ಬಂದು ಫೇಲ್ ಆಗಿದ್ರೆ, ನಾವು ಎಷ್ಟೋ ಹಾರ್ಟ್ಗಳು ಫೇಲ್ ಆಗಿರೋದು ನೋಡ್ತೀವಿ. ಅವಾಗ ನಮ್ಮಲ್ಲಿ ಆಪ್ಷನ್ ಏನಂದ್ರೆ, ಮೆಡಿಸಿನ್ಸ್ ಎಲ್ಲ ವರ್ಕ್ ಆಗಲಿಲ್ಲ ಅಂದ್ರೆ ನಾವು ಆರ್ಟಿಫಿಷಿಯಲ್ ಹಾರ್ಟ್ ಟೆಕ್ನಾಲಜಿ ಹಾಕ್ತೀವಿ. ಆ ಮಷಿನ್ಸ್ ಎಲ್ಲ ಹಾಕಿ ಅವನ್ನ ಜೀವ ಉಳಿಸೋ ಪ್ರಯತ್ನ ಪಡ್ತೀವಿ. ಹಾರ್ಟ್ ವಾಸಿ ಆಗಲಿಲ್ಲ ಅಂದ್ರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇ ಮಾಡ್ತೀವಿ. ಸೊ ಈ ಕಾಯಿಲೆ ಬಂದು ಫೇಲ್ ಆಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ಈಸಿ. ಈ ಇಮೋಷನ್ ಬ್ರೇಕ್ ಡೌನ್ ಆಗಿ ಹಾರ್ಟ್ ಫೇಲ್ ಆಗಿರುತ್ತಲ್ಲ, ಆ ಹಾರ್ಟ್ ಫಿಕ್ಸ್ ಮಾಡಕ್ಕೆ ಯಾವ ಮೆಷಿನು ಇಲ್ಲ. ಅದೊಂದೇ ಪ್ರಾಬ್ಲಮ್. ಹಂಗಾಗಿ ಆ ಹಾರ್ಟ್ ಫಿಕ್ಸ್ ಮಾಡಬೇಕಂದ್ರೆ ನಾವು ಪ್ರೀತಿ ಪ್ರೇಮ ಅದನ್ನು ನೋಡೋ ರೀತಿ ಬದಲಾಗಬೇಕು. ನಮ್ಮ ಪ್ರೀತಿಯಿಂದ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡಿಕೊಂಡು ನಾವು ಬದಲಾಗಬೇಕು. ಫಸ್ಟ್ ಸೆಲ್ಫ್ ಲವ್ ಇಸ್ ದ ಬೆಸ್ಟ್ ವೇ ಟು ಫಿಕ್ಸ್ ಯುವರ್ ಓನ್ ಹಾರ್ಟ್. ಅದೆಲ್ಲ ಮಾಡಿದಾಗ ಮೋಸ್ಟ್ಲಿ ಅದಕ್ಕೆ ಕಾಂಪ್ಲಿಕೇಟೆಡ್. ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಕಲ್ತಾದ್ಮೇಲೆ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಸರ್. ಈ ಸ್ಕ್ರಿಪ್ಟ್ ಬರೆಯೋದಕ್ಕೆ ನಮಗೆ ಟೈಮ್ ಹೇಗೆ ಮಾಡಬೇಕು ಸರ್? ಶ್ರೀನಾಥ್ ಸರ್ ಹೇಳಿದ್ರಲ್ಲ, ಫಿಟ್ನೆಸ್ ಎಲ್ಲ ಭಾರಿ ಅಡ್ವೈಸ್ ಕೊಡ್ತಾ ಇದ್ದೆ ಅಂತ. ಇವು ನನ್ನ ನೋಡಿದ್ರೆ ನಿಮ್ಗೆ ಅನ್ಸಿಲ್ಲ, ನಂಬಲ್ಲ ಮಾತನ್ನ ನೀವು. ಯಾಕೆಂದ್ರೆ ಹಗಲು ರಾತ್ರಿ ಒಂದು 7-8 months ಬರಿತಾನೆ ಹೋದ್ವಿ. ಟೈಮ್ ಝೋನ್ ಡಿಫ್ರೆನ್ಸಸ್, ನಿದ್ದೆ ಕಡಿಮೆ, ಟೈಮ್ ಹುಡ್ಕೊಬೇಕು ಸರ್. ಅದು ಹೇಳಿದ್ನಲ್ಲ, ಕತೆ ಒಳಗಡೆ ಇದ್ದು ಹೇಳಬೇಕು ಅನ್ನೋ ಒಂದು ಪ್ಯಾಷನ್ನು ತುಡುಕು ಇದ್ದಾಗ ಹೇಳಿದ್ನಲ್ಲ, ಕತೆ ಹೇಳ್ಬೇಕಷ್ಟೇ. ಅದು ನಮಗೆ ಮನಸ್ಸಲ್ಲಿ ಇರೋದು ಏನಿದೆ ಎಕ್ಸ್ಪ್ರೆಷನ್ ಅದು ಆಚೆಗೆ ಬರಬೇಕು ಅಂತ ಒಂದು ತುಳು ಇದ್ದಾಗ ನಿದ್ದೆ ಬರಲ್ಲ. ಬರಿತಾ ಹೋಗ್ತೀವಿ. ದೆನ್ ಐ ಹ್ಯಾಡ್ ಸಚ್ ಇನ್ಸ್ಪಿರೇಷನ್ ಫ್ರಮ್ ಮೈ ಆಕ್ಟರ್ಸ್. ಒಬ್ಬೊಬ್ರು ಬಂದು ಚಾಲೆಂಜ್ ಮಾಡಿದ್ರು. ಅವರೆಲ್ಲ ಅವ್ರ ಪಾತ್ರಗಳನ್ನ ಎಷ್ಟು ಇಷ್ಟಪಟ್ಟರು ಅಂದರೆ ಜಗಳ ಆಡಿದ್ದಾರೆ ನನ್ನ ಹತ್ರ, ಅವನ ಆ್ಯಕ್ಟ್ ಮಾಡಿದ್ದಾನೆ ಅವಳಾಗಿ ಹಿಂಗೆ ಮಾಡ್ತಾಳೆ ಅಂತ. ಸೊ ಅಂಥ ಒಂದು ತಂಡ ಇದ್ದಾಗ, ಇನ್ಸ್ಪಿರೇಷನ್ ಇದ್ದಾಗ, ಪ್ರೀತಿ ವಿಶ್ವಾಸ ಇದ್ದಾಗ, ಇಂಥ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದ್ದಾಗ ಅಷ್ಟು ಕಷ್ಟ ಆಗಲಿಲ್ಲ ಸರ್. ಈ ಕತೆ ಉಟ್ಕೊಳ್ಳೋಕೆ ಯಾವ್ದು ರಿಯಲ್ ಇನ್ಸಿಡೆಂಟ್ ಏನಾದ್ರು ಇನ್ಸ್ಪೈರ್ ಆಯ್ತು ನನಗ ಈ ಕತೆ ಉಟ್ಕೊಳ್ಳೋಕೆ ಸರ್? ರಿಯಲ್ ಇನ್ಸಿಡೆಂಟ್ ಅಂದ್ರೆ ನೋಡಿ, ನಾನು ಒಂದು ಸಣ್ಣ ಊರಲ್ಲಿ ಹುಟ್ಟು ಬಂದು ಬೆಳೆದು ಎಲ್ಲ ಥರ ಜೀವನ ನೋಡಿ, ವೃತ್ತಿ ಜೀವನದಲ್ಲಿ ವೈಯಕ್ತಿಕ ಜೀವನ ಎಲ್ಲ ಮಾಡಿ ಇಲ್ಲಿ ಬಂದಿರೋ ಮನುಷ್ಯ ನಾನು. ಎಸ್, ಎಲ್ಲರೂ ಜೀವನದಲ್ಲಿ ಆದಂಗೆ ನಮ್ಮ ಜೀವನದಲ್ಲೂ ಅಪ್ಸು ಡೌನ್ಸು ಡಿಸಪಾಯಿಂಟ್ಸ್ ಇದ್ದೇ ಇರುತ್ತೆ. ನಮ್ಮ ಲೈಫಲ್ಲೇ ಯಾವುದೇ ಫೇಲ್ಯೂರ್ ಬಂದ್ರೂ ನಾವು ಅದನ್ನ ಒಂದು ನಿರಾಶೆ ತಗೊಂಡು ಮುಗಿತಪ್ಪ ಜೀವನ ಅನ್ಬೋದು. ಇಲ್ಲ, ಅದನ್ನ ಕಲ್ತ್ಕೊಂಡು ನಾನೇನು ಕಲಿತೆ ನನ್ನ ತಪ್ಪುಗಳಿಂದ, ಆ ತಪ್ಪುಗಳನ್ನ ಅಳವಡಿಸ್ಕೊಂಡು ಇನ್ಸ್ಪೈರ್ ಆಗಿ, ಆ ತಪ್ಪು ನಾನು ಮಾಡಿದ ತಪ್ಪು ಈ ಜನಾಂಗದವರು ಮಾಡ್ತಾರೆ, ನಮ್ಮ ಮುಂದೆ ಜನಾಂಗದವರು ಮಾಡಿದ್ದಾರೆ. ನಾನೇನು ಸ್ಪೆಷಲ್ ಏನು ಮಾಡಿಲ್ಲ. ಎಸ್, ನಮ್ಮ ವೈಯಕ್ತಿಕ ಜೀವನದಕ್ಕೆ ಇನ್ಸ್ಪಿರೇಷನ್ ಇರುತ್ತೆ, ಬಟ್ ಆ ಥರ ಏನು ದೊಡ್ಡದು ಏನೂ ಇಲ್ಲ. ಮೈಲ್ ಸ್ಟೋನ್ ಇವೆಂಟ್ ಯಾವುದೂ ಇಲ್ಲ. ಬಟ್ ಎಲ್ರಿಗಿದ್ದಂಗೆ ನಮ್ಮ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ನಾನು ಸಮಾಜನ ಅಬ್ಸರ್ವ್ ಮಾಡಿ, ಇನ್ನು ಹೇಳಿದ್ನಲ್ಲ, ನಾನು ವೃತ್ತಿಪರ ಜೀವನದಲ್ಲಿ ಏನು ನೋಡಿದ್ದೀನಿ, ಇಲ್ಲಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನೋಡಿದ್ದೀನಿ, ಸುತ್ತಮುತ್ತ ಏನು ನೋಡಿದ್ದೀನಿ. ಆಮೇಲೆ ಒಂದು ರಿಸರ್ಚ್ ಸರ್, ಯು ಹ್ಯಾವ್ ಟು ಗೋ ಡೀಪ್ ಆ್ಯಂಡ್ ವಿಲ್ ಬಿ ಸರ್ಪ್ರೈಸ್ ವಾಟ್ಸ್ ಹ್ಯಾಪ್ನಿಂಗ್ ಆನ್ ಸೋಷಿಯಲ್ ಮೀಡಿಯಾ, ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಡೇಟಿಂಗ್ ಆ್ಯಪ್ಸ್, ವಾಟ್ಸ್ ಹ್ಯಾಪ್ನಿಂಗ್, ದಿಸ್ ಇಸ್ ಅ ಲಾಟ್ ಹ್ಯಾಪ್ನಿಂಗ್ ಬಿಲೋ ದ ಸರ್ಫೇಸ್. ನಾವು ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿರಲ್ಲ, ಅದೆಲ್ಲ ಮಾಡಿ ಅದನ್ನೆಲ್ಲ ಅಳವಡಿಸ್ಕೊಂಡು ಒಂದು ಕತೆ ಮಾಡಿದ್ದೀವಿ. ಉತ್ತರ ಈ ಲೋ ಇಶ್ಯೂಸ್ಗೆ ಒಂದು ಬೆಸ್ಟ್ ಟಾನಿಕ್ ಆಗುತ್ತೆ ಸರ್. ಈ ಲೋ ಇಶ್ಯೂಸ್ ಇದೆ, ಸಮಸ್ಯೆ ಇದೆ, ಒಂದು ಬೆಸ್ಟ್ ಟಾನಿಕ್ ಡಾಕ್ಟರ್ ಕೊಡ್ತೀರಾ ಸರ್? ಅಷ್ಟು ದೊಡ್ಡ ಮಾತು ಹೇಳೋದ ನಾನು ಒಂದು ಸಣ್ಣ ಪ್ರಯತ್ನ ಸರ್. ಯಾಕೆ ಗೊತ್ತಾ, ನಮ್ಮ ಚಿತ್ರ ಬಂದು ಇವರೆಲ್ಲ ಯಂಗ್ಸ್ಟರ್ಸ್ ಮುಖಾಂತರ, ಇಂಥ ಟ್ಯಾಲೆಂಟೆಡ್ ತಂಡದ ಮುಖಾಂತರ ನಮ್ಮ ಸಿನಿಮಾ ಈ ಜನಾಂಗಕ್ಕೆ ಒಂದು, ಎಸ್ಪೆಷಲಿ ಯುವಕರಿಗೆ ಒಂದು ಒಂದು ನಮ್ಮ ಪ್ರೀತಿಯ ಆನಂದನ, ಬಾಯಿ ಪ್ರೀತಿಯಿಂದ ಪ್ರೀತಿಗೋಸ್ಕರ ಮಾಡ್ತಾ ಇರೋ ಚಿತ್ರ ಇದು. ಅದು ಟಾನಿಕ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ನಾನು ಒಂದಂತೂ ನಂಬಿಕೆ ಇದೆ, ನಾವು ಈ ಜನಾಂಗನ, ಯುವ ಜನಾಂಗನ ಎಸ್ಪೆಷಲಿ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಜಡ್ಜ್ ಮಾಡೋದನ್ನ ಬಿಡ್ತೀವಿ ಅವ್ರನ್ನ. ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಅವರೇ ನಮ್ಮ ಫ್ಯೂಚರ್ ಸರ್. ಅವ್ರನ್ನ ನಾವು ಬಿಡೋಕ್ಕಾಗಲ್ಲ. ನಮ್ಮ ದೇಶದ 65% ಆಲ್ಮೋಸ್ಟ್ ಜನಸಂಖ್ಯೆ ಯಂಗ್ಸ್ಟರ್ಸ್ ಇದ್ದಾಗ ಅವ್ರಿಗೆ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅವರೇ ನಮ್ಮ ದೇಶ ನಾಳೆ ಕಟ್ಟೋರು. ನೀವು ಯಾಕೆ ಮಾಡ್ತಿದ್ದೀರಾ ಸರ್? ನೀವು ಯಾಕೆ ಮಾಡ್ತಿದ್ದೀರಾ ಇಲ್ಲ ಸರ್. ಈಗ ನಮ್ಮೊಂದು ಅವಕಾಶ ಏನಾದ್ರು ಸರಿಯಾಗಿ ಆಕ್ಟ್ ಮಾಡೋ ಸಾಧ್ಯತೆ ಇದೆಯಾ? ಸ್ಪೆಷಲ್ ರೋಲಲ್ಲಿ ಏನಾದ್ರು? ಓ ಸಾರಿ ಸರ್, ಈ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಅವ್ರು ಡೇಟ್ ಸಿಕ್ಕಿದ್ರೆ ಆಮೇಲೆ ಅವರು ಲೀಡ್ ಆಕ್ಟರ್ ಜೊತೆ ಕಾನ್ಫ್ಲಿಕ್ಟ್ ಆದ್ರೆ ಕಷ್ಟ ಆಗುತ್ತೆ. ಅವ್ರ ರೈಟ್ ಹೀರೋಯಿನ್ ಬೇಕಲ್ಲ ಸರ್. ಖಂಡಿತ ಅವಕಾಶ ಸಿಗ್ತದೆ. ಅದು ಇದು ಒಂದೇ ಅಲ್ಲ, ಮುಂದೆ ನಮ್ಗೆ ಸಾಕಷ್ಟು ಪ್ರಾಜೆಕ್ಟ್ಸ್ ಇರ್ತವೆ ಸರ್. ನಮ್ಮ ಪುಣ್ಯ ಅವರು ಅದು ಒಪ್ಕೊಂಡ್ರೆ ಏನಾದ್ರು ದಾರಿ ಹುಡುಕ್ತೀವಿ. ಸರ್ ಸರಿ,
ಲವ್ ಅಂದ ತಕ್ಷಣ 3 ಥರ ನೋಡ್ಕೊಂಡ್ಬಂದಿದ್ದೀವಿ ನಾವು. ಅಂದರೆ 80s ಬೇರೆ ಥರ ಲವ್ ಮಾಡಿದ್ದಾರೆ, 90s ಬೇರೆ ಥರ ಲವ್ ಮಾಡಿದ್ದಾರೆ, ಇವಾಗ ಲವ್ ಮಾಡ್ತಾರೆ 2K ಕಿಡ್ಸ್ಗಳು ಬೇರೆ ಥರ ಒಬ್ಬೊಬ್ಬರನ್ನ ಬದಲಾಯಿಸಿರ್ತಾರೆ. ಬಟ್ ಈ ಲವ್ ಯಾವ ಭಾಗದ ಹೇಳಕ್ ಹೋಗುತ್ತೆ, ಏನನ್ನ ಹೇಳಕ್ ಹೋಗುತ್ತೆ? ತುಂಬ ಒಳ್ಳೆ ಕ್ವಶನ್. ನಾನು ಅಷ್ಟೊಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹೇಳಲ್ಲ. ನೀವು ಡಿಸ್ಕ್ರೈಬ್ ಮಾಡಿದ್ದು ಇರ್ಬೋದು ಆ ಥರ. ಬಟ್ ಲವ್ನೇ ಅದು. ಲವ್ ಬದಲಾಗಿಲ್ಲ, ಕಾಲ ಬದಲಾಗಿದೆ. ನಾವು ಆಗಿನ ಕಾಲದ ಶೇಕ್ಸ್ಪಿಯರ್ ಕಾಲದ ಪ್ರೀತಿನ ಇವಾಗ ಮಾಡ್ತೀನಿ ಅಂದ್ರೆ ಅದು ಅನ್ರಿಯಲಿಸ್ಟಿಕ್ ಆಗುತ್ತೆ. ಕಾಲ ಬದಲಾದಂಗೆ ನಾವು ಆ ಕಾಲದಲ್ಲಿ ಯಾವ ಮಾಧ್ಯಮ ಇತ್ತು, ಇವಾಗ ನಾವು ಪಾರಿವಾಳಕ್ಕೆ ಲೆಟರ್ ಕಳ್ಸೋಕ್ಕಾಗಲ್ಲ, ವಾಟ್ಸಪ್ ಇನ್ನೇನೋ ಮಾಡಿರ್ತೀವಿ. ಸೊ ಕಾಲ ತಕ್ಕಾದಂಗೆ ಪ್ರೀತಿ ಪರಿಭಾಷೆ ಬದಲಾಗಿದೆ. ದಿ ಪಾಯಿಂಟ್ ವೆಲ್ ನೋಟೆಡ್. ಈ ಮೂವಿ ಮುಖಾಂತರ ನಾವು ಈ ಜನಾಂಗದ ಸ್ಟ್ರಗಲ್ಸ್ ಏನಿದೆ, ಈ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿಕಲ್ ಸಿಚುವೇಶನ್ ಅಲ್ಲಿ ಪ್ರೀತಿ ಪ್ರೇಮದಲ್ಲಿ ಯಾವ ಥರ ಸಮಸ್ಯೆಗಳು ಬರ್ತವೆ, ನೀವು ನೋಡಿರೋ ಸಮಸ್ಯೆಗಳೇ, ನೀವು ನೋಡದೇ ಇರೋ ಸಮಸ್ಯೆಗಳು ಯಾವುದು ಇರಲ್ಲ, ನೀವು ಹೇಳಿದೆಲ್ಲ ಇರುತ್ತೆ. ಅಂಥ ಸಮಸ್ಯೆಗಳಲ್ಲಿ ಅವರು ದೇ ಗೋ ಥ್ರೂ ದೇ ಜರ್ನಿ. ಅದು ಕಾನ್ಸಿಕ್ವೆನ್ಸ್ ಇದೆ. ನೀವು ಏನು ಆಯ್ಕೆ, ನೀವು ಹೇಳಿದ್ರಲ್ಲ, ಡಿಸ್ಕ್ರೈಬ್ ಮಾಡಿರಲ್ಲ 2-3 ಥರ ಪ್ರೀತಿ, ಪ್ರತಿ ಆಯ್ಕೆಗೂ ಒಂದು ಕಾನ್ಸಿಕ್ವೆನ್ಸ್ ಇದ್ದೇ ಇರುತ್ತೆ. ಆ ಕಾನ್ಸಿಕ್ವೆನ್ಸಸ್ನ ನಮ್ಮ ಪಾತ್ರಗಳು ಫೇಸ್ ಮಾಡ್ತಾರೆ. ಅದನ್ನ ಅವ್ರ ಪರಿಸ್ಥಿತಿನ ಬದಲಾಯಿಸ್ಕೊಂಡು ವಿಲ್ ದೇ ಲವ್ ಒನ್ಸ್ ಮೋರ್ ಆರ್ ನಾಟ್ ಇಸ್ ದ ಕ್ವಶನ್ ವಿ ವಾಂಟ್ ಟು ಆನ್ಸರ್. ಸಿಂಪಲ್ ಆಗಿ ಕ್ಯೂರಿಯಾಸಿಟಿ, ಈ ನೀವು ಲವ್ ಬಗ್ಗೆ ಕಾನ್ಸೆಪ್ಟ್ ತಗೊಂಡು ಇಂಡಿಯಾಗೆ ಬಂದಿದ್ದಾರೆ ಕರ್ನಾಟಕಕ್ಕೆ, ಬಟ್ ಆಸ್ಟ್ರೇಲಿಯಾದಲ್ಲಿ ಇದ್ದೀರಾ ಅಂತ ಹೇಳ್ತೀರಾ, ಅಲ್ಲಿ ಹೇಗಿದೆ ಸರ್ ಲವ್ ಬಗ್ಗೆ? ಅದೇ ಈಗ ಅವರು ಶಾಂಟಿಲ್ ಅವ್ರ ಆಮೇಲೆ ಸ್ಟೇಜ್ ಬಂದು ಅವ್ರನ್ನ ಕೇಳಿ, ಅವರು ಯುವಕರು ಯುವತಿಯರು. ಸೊ ಇಲ್ಲ ಸರ್, ಎಲ್ಲ ಒಂದೇನೆ. ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಸ್ಟ್ರೇಲಿಯಾದಲ್ಲಿ ಪ್ರೀತಿ ಯಾವ ಥರ ಇದೆ ಅಂತಲೂ ಅರ್ಥ ಆಗುತ್ತೆ. ಅದನ್ನೇ ನಾವು ಹೇಳ್ಬೇಕಾಗಿರೋದು. ಪ್ರೀತಿ ಪ್ರೇಮ ಎಲ್ಲ ಕಡೆನೂ ಒಂದೇ. ನಾವು ಮಾತಾಡೋ ರೀತಿ ಬೇರೆ, ಅದನ್ನ ವ್ಯಕ್ತಪಡಿಸುವ ರೀತಿ ಬೇರೆ. ಪ್ರೀತಿನೇ. ಶೂಟಿಂಗ್ ಸ್ಟಾರ್ಟ್ ಆಗಿದೆ ಸರ್, ಶೀಘ್ರವಾಗಿ ಆಗುತ್ತೆ. ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ಶೂಟ್ ಮಾಡಬೇಕು ಸರ್? ಮೋಸ್ಟ್ಲಿ ಬೆಂಗಳೂರು ಮತ್ತು ಆಸ್ಟ್ರೇಲಿಯಾ. ಅಷ್ಟಲ್ಲೇ ಶೂಟ್ ಮಾಡಬೇಕು. ನಿಮ್ಮ ಟೆಕ್ನಿಕಲ್ ಟೀಮು ಸರ್, ಟೆಕ್ನಿಕಲ್ ಟೀಮ್ ಆಲ್ಮೋಸ್ಟ್ ಎಲ್ಲ ಫಾರ್ಮ್ ಆಗಿದೆ. ಒಳ್ಳೆ ಉತ್ತಮ ತಂಡ ಫಾರ್ಮ್ ಆಗಿದೆ. ವೆರಿ ಸೂನ್ ದೇ ವಿಲ್ ಆಲ್ ಕಮ್ ಆ್ಯಂಡ್ ಮೀಟ್ ಯು. ಐ ವುಡಂಟ್ ಟೇಕ್ ಮಚ್ ಆಫ್ ದೇರ್ ಟೈಮ್. ತುಂಬ ಉತ್ತಮ ತಂಡ ಆಗಿದೆ. TOP ನಮ್ಮ ನವೀನ್ ಸರ್ ಇದ್ದಾರೆ, ಅವರೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ನಮ್ಮ ಒಳ್ಳೆ ಅಸೋಸಿಯೇಟ್ ಜೆ ಇದ್ದಾರೆ, ಫ್ಯಾಂಟಾಸ್ಟಿಕ್ ಲೈನ್ ಪ್ರೊಡ್ಯೂಸರ್ ಮಂಜು ಇದ್ದಾರೆ. ಅವರು ಎಲ್ಲ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಅನುಭವ ಇಟ್ಕೊಂಡು ಒಂಥರ ಬಲಗೈಯಾಗಿ ಅವರು ನಮಗೆಲ್ಲ ಸಹಾಯ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಅದೊಂದೇ ತಂತ್ರಜ್ಞರಿಗೆ ನಾವು ನಮ್ಮ ಆ್ಯಕ್ಟರ್ಗಳನ್ನ ಬೇರೆಯವ್ರನ್ನೆಲ್ಲ ಬೇರೆ ಎಲ್ರೂ ಸೆಲೆಬ್ರೇಟ್ ಮಾಡ್ತೀವೋ ಅಷ್ಟೇ ಅವ್ರನ್ನೂ ಸೆಲೆಬ್ರೇಟ್ ಮಾಡಬೇಕು ಸರ್. ಹಂಗೆ ಮಾಡಿದಾಗಲೇ ಅವರ ಒಂದು ಪ್ಯಾಷನ್ ತೊಗೊಂಡ್ಬರ್ತಾರೆ, ಅವ್ರು ಬೆಸ್ಟ್ ಕೊಡ್ತಾರೆ. ಅವ್ರನ್ನ ಬರೀ ಒಂದು ಸರ್ವಿಸ್ ಪ್ರೊವೈಡರ್ಸ್ ಥರ ನಾವು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆಲ್ಲ ಬೆಲೆ ಕೊಟ್ಟಾಗಲೇ ನಾವು ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಉತ್ತಮ ಕಂಟೆಂಟ್ ಮಾಡೋಕ್ಕಾಗೋದು. ನಿಜ ಹೇಳ್ತೀನಿ, ಐ ಆಮ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ದಿಸ್ ಟೀಮ್. ವಿ ಆರ್ ಆಲ್ ರಿಲೇಟಿವ್ಲಿ ಯಂಗ್ ಟೀಮ್, ಬಟ್ ವಿ ಆರ್ ವೆರಿ ಡೆಡಿಕೇಟೆಡ್, ಪ್ಯಾಷನೇಟ್ ಆಗಿ ಎಲ್ಲದಕ್ಕೂ ನಿಂತು ಕಷ್ಟಪಟ್ಟು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ದ ಟೀಮ್ ಆಫ್ ವಾಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಗುಡ್. ಎಸ್, ಸ್ವಲ್ಪ ಹೊತ್ತಿಗೆ ಬರ್ತಾರಾ? ಓಕೆ. ಖುಷಿ ಪ್ರಸಾದ್ ಸರ್? ವಾವ್, ರಿಯಲಿ ಸಾರಿ ಮೇಡಮ್. ಖುಷಿ ಪ್ರಸಾದ್ ಮ್ಯಾಮ್. ಎಸ್, ಹಾಗೆ ಶ್ರದ್ಧಾ ಗೌಡಮ್ಮ. ಓಕೆ ದೆನ್. ಎಸ್, ನಮ್ಮ ಹೀರೋಯಿನ್ ಜೊತೆಗೆ ನಮ್ಮ ರಾಯಭಾರಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಇಂಟ್ರಡಕ್ಷನ್, ನಿಮ್ಮ ಪಾತ್ರಧಾರಿ, ಸೂತ್ರಧಾರ, ನಿಮ್ಮ ಚಿತ್ರದ ಎಲ್ಲ ಬೆಳವಣಿಗೆಗಳಾಗ್ತಿದ್ದಾರೆ. ಅವ್ರ ಜೊತೆ ಮಾತನಾಡಬಹುದು ನೀವು. ನಿಮ್ಮ ಪರಿಚಯ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮ್ಮಿಂಗ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆ ಇವತ್ತು ಕಳೀತಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಎರಡನೇದಾಗಿ ನಮ್ಮ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಗೋಟ್ ಅ ಸ್ಮಾಲ್, ಇದೆಲ್ಲ ನಮ್ಗೆ ಒಂದು ದೊಡ್ಡ ಮೈಲ್ ಸ್ಟೋನ್ ಇವತ್ತು. ಕಿರಣ್ ಸರ್ ಹೇಳಿರೋ ಥರ ಅಕ್ಟೋಬರಿಂದ ನಡೆದು ಇವಾಗ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಟೈಟಲ್ ಲಾಂಚಿಂದ. ಸೊ ಇದು ನಮಗೆ ದೊಡ್ಡ ವಿಷಯ ಇವತ್ತು. ಸೊ ಅದು ಬಿಟ್ಟರೆ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್. ಸಾರಿ, ನನ್ನ ಹೆಸರು ವಿದ್ಯಾ ಪ್ರಭು. ನಾನು ಬೆಂಗಳೂರಿನವಳೆ. ನಂದಿದು 5ನೇ ಚಿತ್ರ ರಿಲೀಸ್ ಆಗೋಕ್ಕೆ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಮೇ ಬಿ ಇಫ್ ದೇರ್ ಆರ್ ಎನಿ ಕ್ವೆಶನ್ಸ್ ಮೇ ಬಿ ನೀವು ಕೇಳಿ ನಾನು ಹೇಳ್ತೀನಿ. ಬಟ್ ಏನಾದರೂ ಹೇಳಬೇಕಾದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅನ್ನೋಕೆ ಇಷ್ಟಪಡ್ತೀನಿ. ಸೊ ತುಂಬ
ಸೂಕ್ಷ್ಮ, ತುಂಬ ಒಳ್ಳೆ ಪಾತ್ರ, ಒಳ್ಳೆದಾಗಿ ಬರ್ತಿದ್ದಾರೆ. ಓವರ್ ಆಲ್ ಸ್ಟೋರಿನೂ ತುಂಬ ಒಳ್ಳೆದಾಗಿ ಮೂಡ್ ಬಂದಿದೆ. ವಿ ಕಾಂಟ್ ವೇಟ್ ಟು ಶೋ ಆ್ಯಂಡ್ ಹ್ಯಾವ್ ದಿಸ್ ಇನ್ ಫ್ರಂಟ್ ಆಫ್ ಯು. ಎಸ್, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಕಿರಣ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆಲ್ಲ ಇಷ್ಟು ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಯಾವಾಗ ಮಾತಾಡಿದ್ರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಲ್ಲರಿಂದ ಇನ್ಸ್ಪಿರೇಷನ್ ತಗೊಂಡು ಅದನ್ನ ಕಥೆಯಲ್ಲಿ ಅಳವಡಿಸಿ ತುಂಬ ಒಳ್ಳೆಯದಾಗಿ ಮೂಡ್ ಬಂದಿದೆ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲಿ ಪಾಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ಹಾಯ್ ಹಾಯ್ ಥ್ಯಾಂಕ್ ಯು. ಚೆಕ್ ಮಾಡಿದೆ ಅಷ್ಟೇ. ಸೊ ಟು ಸ್ಟಾರ್ಟ್ ವಿತ್, ನಿಮಗೆ ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಫಸ್ಟ್? ಕಷ್ಟ ಬ್ಯಾಡ್ ನ್ಯೂಸ್ ಕೇಳ್ತೀವಪ್ಪ. Bad news, huh? ಸೀತಿನ ಲಾಸ್ಟಿಗೆ ಅಂತ. ಬ್ಯಾಡ್ ನ್ಯೂಸಾ? ಯು ವಾಂಟ್ ಟು ರಿವೀಲ್ ದ ಬ್ಯಾಡ್ ನ್ಯೂಸ್? ನೀವು ಎಷ್ಟೇ ಬ್ಯಾಡ್ ನ್ಯೂಸ್ ಕೇಳಿದ್ರೆ ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳೋದು. ಸೊ ದ ಗುಡ್ ನ್ಯೂಸ್ ಇಸ್ ದ ಮೂಮೆಂಟ್ ಇಸ್ okay, sorry. I'm used to it. Sorry. So the good news is the moment is finally here. All the energy we've been putting out, hard work ಏನು ಮಾಡ್ತಾ ಇದ್ವಿ, it is finally here. To tell me, ನನ್ನ ಬಗ್ಗೆ ಹೇಳಬೇಕಂದ್ರೆ, ನನ್ನ ಹೆಸರು ಸಾಗರ್ ಅಂತ. ಐ ಆಮ್ ದ ರೈಟರ್, ಡೈರೆಕ್ಟರ್ ಆ್ಯಂಡ್ ಆಕ್ಟರ್ ಆಫ್ India's first ever university backed student made feature length film Missing in the Chaos ಅಂತ. Due to bad PR and marketing ಅದು ಅಷ್ಟೊಂದು ರೀಚ್ ಆಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ರೈಟಿಂಗ್ ಮೈ ಸೆಕೆಂಡ್ ಸ್ಕ್ರಿಪ್ಟ್. ಯಾಕೆ ವಿ ವರ್ ರಿಸರ್ಚಿಂಗ್ ಆನ್ ದ ಸೇಮ್ ಥಿಂಗ್, ಮೀ ಆ್ಯಂಡ್ ಕಿರಣ್, ಬಟ್ ಪ್ಯಾರಲಿ ವಿ ಡಿಡ್ಂಟ್ ನೋ ಈಚ್ ಅದರ್ ಅಬೌಟ್ ದ ಡೇಟಿಂಗ್ ಮಾರ್ಕೆಟ್. ನಮ್ಮ ಹುಡುಗರಿಗೆ ಯಾಕೆ ಅಷ್ಟೊಂದು ಕಷ್ಟ ಆಗ್ತಿದೆ, ಹುಡುಗಿನ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡೋದ್ರಲ್ಲಾಗಲಿ, ವೈ ಇಸ್ ಡೇಟಿಂಗ್ ವರ್ಡ್ ಬ್ರೂಟಲಿ ಒನ್ ಸೈಡೆಡ್. ಆಮೇಲೆ ಈ ವಿಡಿಯೋಲಿ ನೀವು ಹೇಳಿದಾಗೆ ಬ್ರೆಡ್ ಕಮಿಂಗ್, ಗೋಸ್ಟಿಂಗ್ ಇದೆಲ್ಲ ಗೊತ್ತಿದ್ರು, ವೈ ಡು ಪೀಪಲ್ ಸ್ಟಿಲ್ ಫಾಲ್ ಫಾರ್ ಇಟ್? ಸೊ ಈ ಕ್ವಶನ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಕಿರಣ್ ಸರ್ ಅಪ್ರೋಚ್ ಮೀ ಆ್ಯಂಡ್ ಹಿ ಟೋಲ್ಡ್ ಮಿ ಅಬೌಟ್ ಹೋಗ್ಬಿಡ್ತಿದೆ. ಬಟ್ ದ ಥಿಂಗ್ ಈಸ್, ಹಿ ಟೋಲ್ಡ್ ಮಿ ಅಬೌಟ್ ದ ಕ್ಯಾರೆಕ್ಟರ್. ಅಪ್ಯಾರೆಂಟ್ಲಿ ದ ಕ್ಯಾರೆಕ್ಟರ್ ದಟ್ ಐ ವಾಸ್ ರೈಟಿಂಗ್ ದ ಕ್ಯಾರೆಕ್ಟರ್ ದಟ್ ಹಿ ಆಫರ್ಡ್ ಮೀ ವಾಸ್ ಒನ್ ಆ್ಯಂಡ್ ದ ಸೇಮ್ ಥಿಂಗ್ ಆ್ಯಂಡ್ ಐ ವಾಸ್ ಲೈಕ್ ಸೂಪರ್ ಎಕ್ಸೈಟೆಡ್. ನಾನು ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನನ್ನ ಫಸ್ಟ್ ಕ್ವಶನ್ ಅವರು ಕೇಳಿದ್ದೇನೆಂದರೆ, ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ರೈಟರಾ ಅಂತ. ಬಿಕಾಸ್ ಐ ಆಮ್ ನಾಟ್ ಕಿಡಿಂಗ್. ದ ಫ್ಲೋ ಆಗಿರ್ಬೋದು, ಕ್ಯಾರೆಕ್ಟರ್ ಡೈನಾಮಿಕ್ಸ್ ಆಗಿರ್ಬೋದು, ಎಮೋಷನ್ಸ್ ದಟ್ ಇಸ್ ಬಿಲ್ಟ್ ಆನ್, ಅಥವಾ ಸೀನ್ ಡೈನಾಮಿಕ್ಸ್ ಆಗಿರ್ಬೋದು, ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಔಟ್ ಸೋ ನ್ಯಾಚುರಲ್. ಆ್ಯಂಡ್ ಐಮ್ ಟೆಲಿಂಗ್ ಯು, ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅದನ್ನು ಬರೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ರೈಟರ್ ಡೈರೆಕ್ಟರ್ಗೆ ಐ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ಡ್ ಆ್ಯಂಡ್ ಬ್ಲೋನ್ ಅವೇ. ಅದಾದಮೇಲೆ ಈಸ್ ಆ್ಯಕ್ಚುಲಿ ಟ್ವೈಸ್ ಮೈ ಏಜ್. ನನ್ನ ಸಜೆಷನ್ಸು ಅವ್ರು ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಯು ವಾಸ್ ಸೋ ಕೈಂಡ್ ಆ್ಯಂಡ್ ಜನರಸ್. ನಾನು ಅವ್ರಿಗೆ ಈ ಥರ ಇದೆ ಸ್ಕ್ರಿಪ್ಟಲ್ಲಿ, ಇನ್ನೊಂದು ಸ್ವಲ್ಪ ನಂಗೆ ಆಫ್ ಅನ್ನಿಸ್ತಿದೆ ಅಂತ ಹೇಳಿದಾಗೆಲ್ಲ ಡ್ರಾಫ್ಟ್ಸ್ ಆಫ್ಟರ್ ಡ್ರಾಫ್ಟ್ಸ್ ಕಂಟಿನ್ಯೂಸ್ 6 months ಒಂದು 50 ಡ್ರಾಫ್ಟ್ಸ್ನ ಎಡಿಟ್ ಮಾಡಿ, ದ ಸ್ಕ್ರಿಪ್ಟ್ ಹ್ಯಾಸ್ ನೌ ರೀಚ್ಡ್ ಅಟ್ ಇಟ್ಸ್ ಪೀಕ್ ಸ್ಟೇಜ್. ದ ಕಾನ್ಸೆಪ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಅಟ್ ಲಾಸ್ಟ್ ಐ ವಾಂಟ್ ಥ್ಯಾಂಕ್ ಕಿರಣ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಪ್ಲೀಸ್ ವೇದಿಕೆ ಮೇಲೆ ಬಂದ್ಬಿಡಿ ನೀವು. ನೋ ವೆಸ್, ಜಸ್ಟ್ ಕಮ್. ಪ್ಲೀಸ್ ಅವ್ರ ಜೊತೆಗೆ ಬಿಡಿ ಬಂದ್ರೆ ಬನ್ನಿ. Kiran sir, thank you so much. I'm really grateful for this opportunity. And at last, I want to thank my parents, and at the same time, I want to thank PS University, Kannada PSU, and I want to thank Bangalore Players Theatre Association for everything. And thank you so much. Thank you. Hello, my name is Lachelle. I have come from Australia to be a part of this amazing film. I have learnt a little Kannada for you guys today, so if I make mistakes, forgive me, but this is all I know, okay? Illarigu namaskara. Nanu swap Kannada kalitidini. Nanu Australia inda bandidini. That's pretty much it. Next time I come, I will learn more, I promise. Super. Thank you so much. I am extremely grateful to be a part of this film, and I can't wait to get started on this journey, and I can't wait for you guys to see the film. And I think I just want to say thank you for inviting me into your country. It has been an amazing experience. Words truly can't describe how great it has been to be here and experience your culture and your kindness. And I think that will also be shown in the film as you guys come to Australia and we film in Australia. I think what we're making here is going to make history, and I think it's going to be very special, and I'm very grateful for Kiran for making me a part of this project. It truly means the world. So thank you for having me.
Did you watch any Kannada movies? Not yet, but I really want to. I need good recommendations. ಈಗ ನೀವು ಕನ್ನಡ ಹೇಳಿ ಡೈಲಾಗು ಎಷ್ಟು ಟೈಮ್ ತೊಗೊಂಡ್ರಿ ರಿಹರ್ಸಲ್ ಮಾಡೋದು? How much time did you take to learn the dialogue that you just said? 2 sentences. Like, I don't know, a day. It was more to get like the words right. It's a very difficult language you guys have. It's not easy. It is not difficult, it's very easy. Okay. Okay. Well, I'll learn more, I promise. ಬಿಫೋರ್ ಯಾರು ಬೇರೆ ಸಿನಿಮಾ ಮಾಡಿದ್ರು ಇದಕ್ಕೆ ಮುಂಚೆ ಅದಲ್ಲ? Have you done any other movies? Yes, Australian films, not Indian films. This will be my first one, but hopefully one of many more. Very happy to be a part of it. So, yeah. ಬಿಫೋರ್ ಶೂಟಿಂಗ್ ಹೋಗಿ ರಿಹರ್ಸಲ್ಸ್ ಎಲ್ಲ ಆಗಿದೆಯಾ? We are yet to do so. In Market. Hello. Start. Start up. Okay. Yeah. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಆ್ಯಂಡ್ ಐ ಕ್ಯಾನ್ ಆ್ಯಕ್ಚುಲಿ ಹಿಯರ್ ಮೈ ಓನ್ ಹಾರ್ಟ್ ಬೀಟ್ ಬಿಕಾಸ್ ಐ ಆಮ್ ನರ್ವಸ್. ಬಟ್ ಯಾ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ನಮ್ಮೆಲ್ಲರ ಜೊತೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೊ ಮಚ್ ಕಿರಣ್ ಸರ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಅಷ್ಟೇ ಟು ಪ್ಲೇ ದಿಸ್ ರೋಲ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣ KS ಅಂತ, ತೀರ್ಥಹಳ್ಳಿಯವರು, ಶಿವಮೊಗ್ಗದವರು. ಬಂದಿರುವಂತಹ ಎಲ್ರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಿರಣ್ ಸರ್ ಆನ್ ಸ್ಟೇಜ್. ಫಸ್ಟ್ ಟೈಮ್ ಕಿರಣ್ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಸೊ ನಾನು ಈ ಥರ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ವಿ. ಸೊ ಈ ಪ್ರೊಫೈಲ್ ನೋಡಿದಾಗ ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ. ಫ್ರಮ್ ನೋವೇರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಈಗೇನು ಹೇಳಬೇಕು ಅಂದಾಗ ಸರ್ ಲೆಟ್ಸ್ ಕನೆಕ್ಟ್, ಮಾತಾಡೋಣ, ವಾಟ್ಸಪ್ ಮಾಡೋಣ, ಫ್ರೀ ಇದ್ದಾಗ ಫೋನ್ ಮಾಡಿ ಅಂತ ಹೇಳಿದ್ರು ಸರ್. ಸೊ ಕನೆಕ್ಟ್ ಮಾಡಿದ್ವಿ. ಸೊ ಐ ಥಿಂಕ್ ದ ಕಾಲ್ ವೆಂಟ್ ಆಲ್ಮೋಸ್ಟ್ 3 years, 2.5 years. ಅಪ್ಪ ನನ್ನಂತೂ ಗೊತ್ತೇ ಆಗಿಲ್ಲ 3 years ಹೆಂಗೆ ಹೋಯ್ತು ಅಂತ. ಬಟ್ ಅದರಲ್ಲಿ ಕತೆ ಏನೂ ಹೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡ್ರು ಸರ್. ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಈ ಕತೆಗಳನ್ನ ಹೇಳಿದ್ರು ನಮಗೆ. ಸೊ ಈ ಥರ ಇದೆ ಕ್ಯಾರೆಕ್ಟರ್. ಅದಾದಮೇಲೆ ಟೇಬಲ್ ರೀಡಿಂಗ್ ಆಯಿತು. ಟೇಬಲ್ ರೀಡಿಂಗ್ ಎಲ್ಲರೂ ಅರ್ಥ ಮಾಡಿಸಿದ್ರು. ಇಟ್ಸ್ ಟೋಟಲಿ ಯೂನಿಕ್ ಸ್ಟೋರಿ. ಲವ್ ಅಂದರೆ ಅದ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಸಿದ್ರೆ ಸರ್. ಸೊ ಇಟ್ ವಾಸ್ ಸೋ ಗುಡ್. ಇಂತಹ ಒಂದು ಮೂವಿ ಬೇಕು ಆ್ಯಕ್ಚುಲಿ, ಈ ಟೈಮಲ್ಲಿ ಬೇಕು. ಸೊ ಜೆನ್ಸಿಗೆ ಅಂತ ಎಲ್ರಿಗೂ ಒಂದು ಮುಟ್ಟುವಂಥ ಸ್ಟೋರಿ ಇದು. ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿಸ್ ಆಪರ್ಚುನಿಟಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್. ಇದರ ಜೊತೆಗೆ ತೆಗೆದುಕೊಳ್ಳುವಂತಹ ನಮ್ಮ ಚಿತ್ರದ ಹೀರೋ, ತೆಗೆದುಕೊಂಡು ಹೋಗಿರುವಂತಹ ಚಿತ್ರದ ಹೀರೋ. ಸೊ ನಿಮ್ಮ ಇಂಟ್ರಡಕ್ಷನ್ ಸ್ವಲ್ಪ ಹತ್ರ ಈಗ ಫುಲ್ಫಿಲ್ ಅನಿಸ್ತಪ್ಪ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಇವತ್ತು. ಫಸ್ಟ್ಲಿ ಥ್ಯಾಂಕ್ ಯು ಕಿರಣ್ ಸರ್ ಈ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ಜಾಗದರ್ಶನ ಸರ್ ನಮಸ್ತೆ. ತುಂಬ ಖುಷಿ ಆಗ್ತದೆ ನೀವು ಬಂದಿರೋದು. ಇಟ್ಸ್ ಸ್ಪೆಷಲ್ ಡೇ ನಮ್ಮೆಲ್ಲರಿಗೂ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಇನ್ನೂ ಸ್ಪೆಷಲ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸವಿಸ್ತಾರವಾಗಿ, ಅವ್ರು ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಬರ್ತಿದ್ದಾರೆ ಅಂತ. ಆ್ಯಂಡ್ ಅವ್ರು ನನಗೆ ಫಸ್ಟ್ ಹೇಳಿದ ಲೈನೇ ಒಂದು, ನಾನು ತುಂಬ ಒಡೆದೋಗಿರೋ ಹಾರ್ಟ್ಗಳನ್ನ ಸರಿ ಮಾಡಿದ್ದೀನಿ. ಅದು ಮೆಡಿಕಲ್ ರೀಸನ್ಸ್ಗಾದರೆ ಫಿಕ್ಸ್ ಮಾಡ್ಬೋದು, ಬಟ್ ಎಮೋಷನಲಿ ಒಡೆದೋಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನಾನು ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟು ಜಸ್ಟ್ ಮಾತುಕತೆಯಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್ನು, ಒಂದು ಸಿನಿಮಾ ರೂಪ ತಗೊಂಡು ಇವತ್ತು 8 ತಿಂಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೊ ಐ ವೆರಿ ಹ್ಯಾಪಿ ಈ ಒಂದು ಜರ್ನಿ ಬಗ್ಗೆ. ಆ್ಯಂಡ್ ಈ ಮೂಮೆಂಟ್ ನಮ್ಗೆ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್. ಯಾಕಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಹೀರೋ ಆಗ್ಬೇಕು ಅಂತ ಅನ್ಕೊಂಡು ಬೆಳೆದಿದ್ದು, ಕನ್ಸು ಕಟ್ಕೊಂಡು. ಬಟ್ ಕನ್ಸು ಕಾಣೋದು ಈಸಿ, ಅದನ್ನ ನನ್ಸು ಮಾಡ್ಕೊಳ್ಳೋ ಆ ಜರ್ನಿ ತುಂಬ ಚಾಲೆಂಜಿಂಗ್. ಆ ಎಲ್ಲ ಚಾಲೆಂಜಸ್ನ ಮೀರಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಬಿಂಗೋ, ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಅದು ರಿಲೀಸ್ ಆಗೋದು ಮೊದಲೇ 2 ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಇವತ್ತು ಇನ್ನೊಂದು ಸಿನಿಮಾ ಟೈಟಲ್ ಅನೌನ್ಸ್ ಆಗ್ತಿದೆ. ಸೊ ನಮ್ಮ ಇಂಡಸ್ಟ್ರಿ ವೊಕ್ಯಾಬ್ಯುಲರಿ ಪ್ರಕಾರ ನಾನೊಂದು ಔಟ್ಸೈಡರ್ ಅಂತ ಕರೀತೀನಿ. ಅಂದರೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಏನೋ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ಬರೀ ಟ್ಯಾಲೆಂಟ್ ಅನ್ನು ನಂಬ್ಕೊಂಡು ಬಂದಿರೋದು. ಸೊ ನಮ್ಮಂಥ ಕ್ಯಾಟಗರಿ ಆಫ್ ಆ್ಯಕ್ಟರ್ಸ್ಗೆ ಈ ಥರ ಆಪರ್ಚುನಿಟಿ ಸಿಗೋದು ತುಂಬ ಅದೃಷ್ಟ ಅಂತಲೇ ಹೇಳಬೇಕು. ಜೊತೆಗೆ ಅದೃಷ್ಟದ ಜೊತೆಗೆ ಒಂದು ಜವಾಬ್ದಾರಿ. ಸೊ ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಹಿಂಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್
ಇದು ಇಂಡೋ ಆಸ್ಟ್ರೇಲಿಯನ್ ಕ್ರಾಸ್ ಕಲ್ಚರ್ ಸಿನಿಮಾ. ನಮ್ಮ ಸಿನಿಮಾ ಅರ್ಧ ಬೆಂಗಳೂರಲ್ಲಿ ಶೂಟ್ ಆಗ್ತಿದೆ, ಇನ್ನೊಂದು ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗ್ತಿದೆ. ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಅಲ್ಲಿ ಹೋಗ್ತಿಲ್ಲ. ಆ ಕತೆ ನ್ಯಾಚುರಲಿ ಆರ್ಗ್ಯಾನಿಕಲಿ ಅವ್ರು ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಇವತ್ತಿನ ಈ ಜೆನ್ಸಿ ಕಾಲಕ್ಕೆ ಸೂಟ್ ಆಗುವಂಥ ಕಥೆ ಇದು. ಸೊ ಈಗ ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ನಮ್ಮ ಸಿನಿಮಾ ನೋಡಿದ್ಮೇಲೆ ಮೇ ಬಿ ಇನ್ನೂ ಜಾಸ್ತಿ ಮಾತಾಡೋಣ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಬಿ ಹಿಯರ್ ಆ್ಯಂಡ್ ಮೇಕ್ ದಿಸ್ ಡೇ ಮೋರ್ ಸ್ಪೆಷಲ್. ಥ್ಯಾಂಕ್ ಯು. ಫೋಟೋ ಸೆಷನ್ ಆದರೆ ಭೂಷಣ ಛಾಯಾಗ್ರಾಹಕ. ಇದು ನನ್ನ 5ನೇ ಸಿನಿಮಾ ಆ್ಯಂಡ್ ದಿಸ್ ವಿಲ್ ಬಿ ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಮೂವಿ ಪ್ರೆಸೆಂಟ್ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ಇಂಡೋ ಆಸ್ಟ್ರೇಲಿಯನ್ ಮೂವಿ ಆಗಿರೋದ್ರಿಂದ ನಿಮಗೆ ಹಾಲಿವುಡ್ ಲೆವೆಲ್ ಆಫ್ ವಿಜುವಲ್ಸ್ ಕೊಡಬೇಕು ಅನ್ನೋದೇ ಪ್ರಿಪ್ರೇಷನ್ ಆಗಿದೆ. ಆ್ಯಂಡ್ ಇವಾಗ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಪ್ರಾಬಬ್ಲಿ ಒನ್ಸ್ ಎವ್ರಿ ಶೂಟ್ ಎವ್ರಿಥಿಂಗ್ ಇಸ್ ಡನ್, ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತೀರಾ ಅದರಿಂದನೇ ನನ್ನ ಕೆಲಸ ಮಾತಾಡಲಿ ಅಂತ ಐ ವಿಶ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಾಂತ್ ಪ್ರಿಯದರ್ಶನ್ ಅಂತ. ನಾನು ಮೈಸೂರು ಹುಡುಗ. ಸೊ ಇದು ನನ್ನ ಮೊದಲನೇ ಫಿಲಮ್. ಸೊ ನಾನು ಈ ಮೂವಿಗೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಮತ್ತು ಓಕೆ ಸಾರಿ ಸೊ ಈ ಫಿಲಮ್ಗೆ ನಾನು ಮ್ಯೂಸಿಕ್ ಪ್ರೊಡಕ್ಷನ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ನ ಮಾಡ್ತಾ ಇದ್ದೀನಿ ವಿತ್ ದ ಸಪೋರ್ಟ್ ಆಫ್ ರಿಫ್ಲಿಕ್ ಸರ್. ಸೊ ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಕಿರಣ್ ಸರ್ ಆ್ಯಂಡ್ ದ ಕ್ರೂ ಆ್ಯಂಡ್ ದ ಕ್ಯಾಸ್ಟ್. ಸೊ ನಾನು ಹೀಗೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಸಾಗರನ ಕೇಳಿದ್ರು, ಅವ್ರ ಪ್ರಾಜೆಕ್ಟ್ ಸ್ಕ್ರಿಪ್ಟ್ ಬರೀತಾ ಇರಬೇಕಾದ್ರೆ ನಾನು ಅವ್ರ ಫಿಲಮ್ಗೆ ಕೂಡ ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ. ಆವಾಗ ನಮಗೆ ಕಿರಣ್ ಸರ್ ಪರಿಚಯ ಮಾಡಿಕೊಟ್ಟಾದ್ಮೇಲೆ ಕಿರಣ್ ಸರ್ ಒಂದು ಕಂಪ್ಲೀಟ್ ಏನು ಡ್ರಾಫ್ಟ್ ಹೇಳಬೇಕಾದ್ರೆ ನನಗೆ ಹೇಳಾದ್ಮೇಲೆ ಅವ್ರು ನನಗೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋದಕ್ಕೆ ಏನು ಐಡಿಯಾ ಬೇಕೆಲ್ಲ ಹೇಳಿದ್ರು. ಸೊ ಇದೊಂದು ಇಂಡೋ ಆಸ್ಟ್ರೇಲಿಯನ್ ಫಿಲಮ್ ಆಗಿರೋದ್ರಿಂದ ಸೊ ನಾನು ತುಂಬ ಸ್ಟಡಿ ಮಾಡಬೇಕಾಯ್ತು. ಓಕೆ, ಆಸ್ಟ್ರೇಲಿಯನ್ ಟೈಪ್ ಮ್ಯೂಸಿಕ್ ಹೇಗಿದೆ, ಇಂಡಿಯನ್ ಸಿನಿಮಾ ಜೊತೆ ಹೇಗೆ ಟ್ರೈನ್ ಮಾಡೋದು. ಸೊ ಸ್ಟಡಿ ಮಾಡಿ ಕಿರಣ್ ಸರ್ ಅವ್ರ ಸ್ಟುಡಿಯೋ ನನಗೆ ಒಂದು ಸೆಟಪ್ ಮಾಡಿಕೊಟ್ರೆ ರಿಯಲಿ ಥ್ಯಾಂಕ್ ಯು. ಸೊ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಇವನ್ ರಿತ್ವಿಕ್ ಸರ್ ಬರಬೇಕಿತ್ತು, ಅವರು ಕೂಡ ಬಂದಿಲ್ಲ. ಸೊ ಐ ಆಮ್ ರಿಯಲಿ ಗ್ಲಾಡ್ ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. I have had a personal journey with Kiran and with the script. I have seen it go from just an idea or thought into the whole screenplay evolve. And I think it's Kiran's like telling stories is how he makes sense of life. So all his emotion, thoughts, experiences all have transformed the screenplay. You can see all of it in the screenplay. So and as a thought evolved, the story evolved, the family grew much larger, and we have a great team of all the cast and crew who poured their creativity, passion, everything into the story. So I would really like to thank Kiran for making me a part of this. It's the most memorable memory I've ever had. Thank you. Thank you so much. ಅವಾಗಿಂದ ಬಜೆಟ್ ಕೊಡ್ತಿದ್ರು ಸರಿ ಸರ್ತಿ. ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಮಾಡೋಕ್ಕೆ ಬಂದಾಗ ನಮಗೆ ಯಾರೂ ಗೊತ್ತಿರಲಿಲ್ಲ. ಅವತ್ತು ನನ್ನ ಜೊತೆ ನಿಂತ್ಕೊಂಡಾಗ ನನ್ನ ಬ್ರದರ್ ಥರ ಚೆನ್ನಾಗಿ ಸರ್ ಅವತ್ತಿಂದ ಪ್ರತಿಯೊಂದು ನಾನು ಹೇಳ್ಕೊಟ್ಟು ನನ್ನ ಜೊತೆ ಚೆನ್ನಾಗಿದ್ದಾರೆ. ಹಾಗೆ ನಾನು ಸಿನಿಮಾದಲ್ಲಿ ಮಾಡೋಕ್ಕೆ ಚಾನ್ಸ್ ಕೊಟ್ಟಂಗೆ ಕಿರಣ್ ಸರ್ ತುಂಬ ಥ್ಯಾಂಕ್ಸ್. ಸಿನಿಮಾ ಕಥೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಮಾಡೋಕ್ಕೆ ಒಪ್ಕೊಂಡೆ. ಹೃದಯಕ್ಕೆ ಧಕ್ಕೆ ಆದರೆ ಅದನ್ನು ಸರಿಪಡಿಸ್ಬೋದು, ಆದರೆ ಭಾವನೆಗಳಿಗೆ ಧಕ್ಕೆ ಆದಾಗ ತುಂಬ ಕಷ್ಟ. ಲವ್ ಈಸ್ ನಾಟ್ ಅಬೌಟ್ ದ ಲಸ್ಟ್, ಇಟ್ಸ್ ಲಾಟ್ ಆಫ್ ಇಮೋಷನ್ಸ್. ಸ್ಟೋರಿ ತುಂಬ ಚೆನ್ನಾಗಿದೆ, ಕತೆ ಮುಖಾಂತರ ಮಾತಾಡ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಸ್ನೇಹಿತರಿಗೂ ವಂದನೆಗಳು. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಲೈನ್ ಕೊಟ್ಟಿದ್ದರು. ಸೊ ಆಲ್ಮೋಸ್ಟ್ ಆಲ್ ನನ್ನ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಸೊ ಪ್ರೊಡಕ್ಷನ್ ಮ್ಯಾನೇಜರ್, ಪ್ರೊಡಕ್ಷನ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಕಿರಣ್ ಸರ್ ಮೀಟ್ ಮಾಡಿದಾಗ ನಮ್ಮ ಚಂದನ್ ಸರ್ ಅವ್ರು ಬಿಂಗೋ ಸಿನಿಮಾ ನನ್ನ ಮ್ಯಾನೇಜರ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಅವರು ಕಿರಣ್ ಸರ್ ಈ ಥರ ಒಂದು ಸಿನಿಮಾ ಇದೆ, ನೀವು ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆಯ್ತು ಸರ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಫುಲ್ ಕತೆ ಕೇಳಿದಾಗ ನನಗನ್ಸಿದ್ದು ವಿಶಿಷ್ಟ ಆಮೇಲೆ ವಿಭಿನ್ನವಾದಂಥ ಕಥಾಂತರ ಅಂತ ತೊಗೊಂಡಿದ್ರು. ಆಮೇಲೆ ಇದಕ್ಕೆ ಅಂತ ಲೊಕೇಶನ್ಗಳು ಸುಮಾರಷ್ಟು ಬೇಕಿತ್ತು. ಪಾತ್ರನ ಹಂಗೇ ಬೇಕು, ಇದೇ ಥರ ಬೇಕು ಅಂದಾಗ ಲಾಸ್ಟಿಗೆ ಕಿರಣ್ ಸರ್ ಹೇಳಿದ್ರು, ಈ ಬಡಬಡ ಸೆಟ್ ಹಾಕೋಣ ಅಂತ. ಎಷ್ಟೋ ಸರ್ಚ್ ಮಾಡಿದ್ರು ಬಡಬಡ ಸೆಟ್ ಹಾಕೋಣ ಅಂತ. ಈಗ ನಾವು ಸೆಟ್ ಹಾಕಕ್ಕೆ ಹೋದ್ರು 40-50 ಲಕ್ಷ ರೂಪಾಯಿ ಸೆಟ್ಟಿಗೆ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಅವ್ರ ಪ್ಯಾಷನ್ನು, ಆಮೇಲೆ ಅವ್ರು ಏನು ಅಂದ್ಕೊಂಡಿದ್ದಾರೆ
ಆ ವಿಷನ್ನಲ್ಲೇ ನಾನು ಶೂಟ್ ಮಾಡಬೇಕು ಅನ್ನೋ ನಿರ್ಧಾರ ಅವ್ರದ್ದು. ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಂಗೆ ಈ ಸಿನಿಮಾ ಮಾಡ್ತೀನಿ ಅಂತಾರೆ. ಬಟ್ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆದರೂ ಅಂದರೆ ನಮ್ಮ ಒಂದು ಸಿನಿಮಾದಲ್ಲಿ ನಾವು ಜರ್ನಿ ಮಾಡಿದಾಗ ಈ ಕತೆ ಏನಾಗುತ್ತೆ, ಈ ಸಿನಿಮಾ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದು